ಎಲ್ಲರಿಗೂ ನಮಸ್ಕಾರ. ನೀವು ಜ್ಞಾನಾರ್ಥಿಗಳಾಗಿ ಬಂದಿದ್ದೀರಾ. ನಾನೇನು ವಿಶೇಷ ಅಲ್ಲ, ಅವ್ರು ಹೇಳಿದಂಗೆ ನಾನು ನಿಮ್ಮಂತೆ ಸಾಮಾನ್ಯಳೆ. ನಾನು ಇವತ್ತಿಗೂ ಕಲಿತಾ ಇದ್ದೀನಿ. ಆದರೆ ನಿಮಗಿಂತ ಸ್ವಲ್ಪ ಸೀನಿಯರ್ ಆದ್ದರಿಂದ ಏನೋ ಗೊತ್ತಿರೋದನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇವತ್ತಿನ ವಿಶೇಷ ಏನು ಅಂದರೆ, ಕುವೆಂಪು ಅವರ ವೈಚಾರಿಕ ಸಾಹಿತ್ಯದ ಬಗ್ಗೆ, ಅವರ ವೈಚಾರಿಕ ಪ್ರಜ್ಞೆಯ ಬಗ್ಗೆ ಒಂದಿಷ್ಟು ನಿಮ್ಮೊಂದಿಗೆ ಹಂಚಿಕೊಂಡ್ರೆ ನಿಮಗೆ ಕನ್ನಡವನ್ನು ಓದುವಾಗ ಕುವೆಂಪು ಅವರ ಬಗ್ಗೆ ಒಂದಿಷ್ಟು ಓದ್ಬೋದಲ್ಲ ಅಂತ ಆಸೆ ಮೂಡಿದ್ರೆ, ಒಂದಿಷ್ಟು ಏನಾದರೂ ಉಪಯೋಗ ಆದರೆ ನಾನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳುವ ವಿಚಾರ ಸಾರ್ಥಕ ಆಗುತ್ತೆ ಅಲ್ವಾ? ನಿಮಗೆಲ್ಲ ಗೊತ್ತೇ ಇದೆ, ಕುವೆಂಪು ಅವರ ಕಾವ್ಯದ ಬಗ್ಗೆ ಗೊತ್ತಿದೆ. ಎಷ್ಟು ಒಳ್ಳೊಳ್ಳೆ ಹಾಡುಗಳನ್ನು ಕೇಳಿದ್ದೀರಲ್ವಾ? ಓ ನನ್ನ ಚೇತನ ಇರ್ಬೋದು, ನೇಗಿಲ ಯೋಗಿ ಇರ್ಬೋದು, ಜಯ ಭಾರತ ಜನನಿಯ ತನುಜಾತೆ ಇರ್ಬೋದು, ದೋಣಿ ಸಾಗಲಿ ಮುಂದೆ ಹೋಗಲಿ, ಎಲ್ಲ ಹಾಡುಗಳು ನಿಮಗೆ ಗೊತ್ತು. ಕಾವ್ಯದ ಬಗ್ಗೆ ಮಾತಾಡಿ ಅಂತ ಹೇಳಿದರೆ ಭಾಳ ಒಂಥರ ರಸಪೂರ್ಣವಾಗಿ ಮಾತಾಡ್ಬೋದು. ಆದರೆ ನನಗೆ ಕೊಟ್ಟಿರೋ ವಿಚಾರ ಭಾಳ ಡ್ರೈ ಆಗಿದೆ, ವೈಚಾರಿಕ ಪ್ರಜ್ಞೆ ಅಂತ. ಇದನ್ನು ನಿಮ್ಮ ಜೊತೆಗೆ ಮಾತಾಡುವಾಗ ನಿಮ್ಗೆ ಎಷ್ಟು ಬೋರ್ ಆಗುತ್ತೋ, ನಿಮ್ಗೇನು ಬೇಸರ ಆಗುತ್ತೋ ಅನ್ನೋ ಭಯ ಕೂಡ ನನಗಿದೆ. ಆದರೆ ಸಾಧ್ಯವಾದಷ್ಟು ಇಂಟ್ರ್ಯಾಕ್ಟಿವ್ ಆಗಿರೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಏನಾದರೂ ನಿಮ್ಮ ಜೊತೆಗೆ ಮಾತಾಡುವಾಗ ನೀವು ರೆಸ್ಪಾಂಡ್ ಮಾಡಿದ್ರೆ ನೀವು ಆ್ಯಕ್ಟಿವ್ ಆಗಿರ್ತೀರಾ, ಮತ್ತು ನೀವು ನಿದ್ದೆ ಮಾಡ್ತಿಲ್ಲ ಕೇಳ್ತಿದ್ದೀರಾ ಅಂತ ನನಗೂ ಭರವಸೆ ಬರುತ್ತೆ ಅಲ್ವಾ? ನಿಮಗೆಲ್ಲ ಕುವೆಂಪು ಅವರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಅವರು ಡಿಸೆಂಬರ್ 29ನೇ ತಾರೀಕು ಹುಟ್ಟಿದ್ದು. ಆ ಇಡೀ ವಾರವನ್ನು ಸಪ್ತಾಹ ಮಾಡ್ತಾರೆ. ಏಕೆಂದರೆ ನಮ್ಮ ಕನ್ನಡಕ್ಕೆ ಮೊದಲ ಜ್ಞಾನಪೀಠವನ್ನು ತಂದುಕೊಟ್ಟವರು. ಒಂದು ಪುಟ್ಟ ಹಳ್ಳಿ, ಹಸಿರಿನ ಹಳ್ಳಿಯಲ್ಲಿ ಹುಟ್ಟಿ ಇಡೀ ವಿಶ್ವವ್ಯಾಪಿಯಾಗಿ ಅವರ ಸಾಹಿತ್ಯ ಹೇಗೆ ತಲುಪಿತು, ಅದನ್ನು ಮಾಡಲಿಕ್ಕೆ ಅವರಿಗೆ ಹೇಗೆ ಸಾಧ್ಯವಾಯಿತು ಅನ್ನೋದನ್ನು ನಾವು ತಿಳ್ಕೊಂಡ್ರೆ ನಾವು ಏನಾದರೂ ಸಾಧ್ಯ ಮಾಡ್ಬೋದಲ್ವ? ನಿಮ್ಮಲ್ಲಿನೂ ಕುವೆಂಪು, ನಿಮ್ಮ ಎದೆಯೊಳಗೆ ಕುವೆಂಪು ಇರ್ಬೋದು, ಬೇಂದ್ರೆ ಇರ್ಬೋದು, ಮಾಸ್ತಿ ಇರ್ಬೋದು, ಎಷ್ಟೊಂದು ಸಾಹಿತಿಗಳು ನಿಮ್ಮೊಂದಿಗೆ ಇರ್ಬೋದು, ಅಥವಾ ಒಬ್ಬ ದೊಡ್ಡ ವಿಜ್ಞಾನಿ ನಿಮ್ಮೊಳಗಿರ್ಬೋದು, ದೊಡ್ಡ ಸೈಂಟಿಸ್ಟ್ ಅಂತೀವಲ್ಲ ಅದಿರ್ಬೋದು, ಅಟಾಮಿಕ್ ಎನರ್ಜಿ ಇರುವಂತಹ ಒಬ್ಬ ಸೈಂಟಿಸ್ಟ್ ಇರ್ಬೋದು, ಚಿತ್ರಕಲಾವಿದರಿರ್ಬೋದು, ಗಾಯಕರಿರ್ಬೋದು. ನಿಮ್ಮ ಒಳಗಡೆ ಏನೇನೋ ಆಸಕ್ತಿಗಳಿದೆ, ನಮಗದು ಗೊತ್ತಿಲ್ಲ ಏನು ಆಸಕ್ತಿ ಇದೆ ಅಂತ. ನಿಮ್ಮ ಆಸಕ್ತಿ ಏನು ಅಂತ ನೀವು ಗುರುತಿಸ್ಕೊಂಡ್ರೆ ಅದರಲ್ಲಿ ನೀವು ಎಕ್ಸೆಲ್ ಆಗಬೇಕು. ಕಸ ಗುಡಿಸೋ ಕರ್ಮಚಾರಿಯ ಕೆಲಸ ಕೂಡ ಕೀಳಾದ್ದಲ್ಲ ಅಲ್ವಾ? ಯಾವ ಕೆಲಸನೂ ಕೀಳಲ್ಲ, ನೀವು ಮಾಡುವ ಕೆಲಸ ಎಕ್ಸಲೆಂಟ್ ಆಗಿದ್ದರೆ ಸಾಕು. ಕುವೆಂಪು ಅವರು ಯಾಕೆ ಇಷ್ಟು ಫೇಮಸ್ ಆದರು ಅಂತ ನಿಮಗನ್ಸುತ್ತೆ? ಬರೀ ಕಾವ್ಯದಿಂದಲ್ಲ, ಬರೀ ಕಾದಂಬರಿಯಿಂದಲ್ಲ, ಅದರ ಜೊತೆಗೆ ಅವರ ವೈಚಾರಿಕ ಪ್ರಜ್ಞೆ ಎರಡೂ ಇತ್ತು. DVG ಒಂದು ಕಡೆ ಹೇಳ್ತಾರಲ್ಲ, ಏನು ಹೇಳ್ತಾರೆ? ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು ಅಂತ. ಇಲ್ಲೆಲ್ಲ ನಾವು ಹಳಬರಿದ್ದೀವಿ, ನೀವೆಲ್ಲ ಹೊಸ ತಲೆಮಾರಿದ್ದೀರ. ನಮ್ಮ ಅನುಭವ, ನಿಮ್ಮ ಟೆಕ್ನಾಲಜಿ ಎರಡೂ ಸೇರಿದ್ರೆ ಏನಾಗ್ಬೋದು? ವಂಡರ್ ಮಾಡ್ಬೋದಲ್ವಾ? ನಿಜವಾಗ್ಲೂ ನಿಮಗೆ ಗೊತ್ತಿರೋಷ್ಟು ಟೆಕ್ನಾಲಜಿ ನಮಗೆ ಗೊತ್ತಿಲ್ಲ, ಆದರೆ ನಮ್ಮ ಬದುಕಿನ ಅನುಭವ ನಿಮಗಿಲ್ಲ. ಈ ರೀತಿ ಕುವೆಂಪು ಏನು ಮಾಡಿದ್ರು, ಒಂದು ಹೃದಯದ ಒಂದು ಕವಾಟದೊಳಗೆ ರಸ ಸೃಷ್ಟಿಯನ್ನು ಮಾಡಿದ್ರು, ಇನ್ನೊಂದು ಕಡೆ ವೈಚಾರಿಕ ಪ್ರಜ್ಞೆಯನ್ನು ರೂಢಿಸ್ಕೊಂಡ್ರು. ಎರಡನ್ನೂ ಒಟ್ಟಿಗೆ ಮಾಡ್ಕೊಂಡು ಹೋಗಿದ್ದಕ್ಕೆ ಅವರು ವಿಶ್ವಮಾನ್ಯರಾಗಿದ್ದು. ಮನುಜಮತ ವಿಶ್ವಪಥ, ಮನುಷ್ಯ ಹುಟ್ಟುತ್ತಾ ಸಾಮಾನ್ಯ ಮನುಷ್ಯನಾಗಿ ಹುಟ್ಟುತ್ತಾನೆ, ಆದರೆ ಅವನು ವಿಶ್ವಮಾನವನಾಗ್ತಾನೆ ಅಂತ ಹೇಳಿದ ಕುವೆಂಪು ಅಲ್ವಾ? ನಾವು ವಿಶ್ವಮಾನವರಾಗಬೇಕಾದ್ರೆ ಏನಾಗಬೇಕು? ನಾವು ಸಹೃದಯತೆಯನ್ನು ಬೆಳೆಸ್ಕೊಳ್ಬೇಕು, ಅನುಕಂಪವನ್ನು ಬೆಳೆಸ್ಕೊಳ್ಬೇಕು, ಯಾವುದನ್ನು ಮೂಢವಾಗಿ ನಂಬದೆ ವೈಚಾರಿಕ ಪ್ರಜ್ಞೆಯನ್ನು ಕೂಡ ಬೆಳೆಸ್ಕೊಳ್ಬೇಕು. 1904ರಲ್ಲಿ ಡಿಸೆಂಬರ್ 29 ಹುಟ್ಟಿದ್ದು. ಇವರು ಕಾದಂಬರಿಕಾರರು, ವಿಮರ್ಶಕರು, ನಾಟಕಕಾರರು, ಏನೆಲ್ಲ ಅಲ್ಲ ಹೇಳಿ ಎಲ್ಲ ಆಗಿದ್ರು. ಸ್ವಯಾರ್ಜಿತವಾದ ಓದು ಮತ್ತು ಸ್ವಾನುಭವಗಳ ಸಂಗಮ ಕುವೆಂಪು. ರಾಮಕೃಷ್ಣ ಪರಮಹಂಸರು ಇವರಿಗೆ ತುಂಬ ದೊಡ್ಡ ಮಾದರಿಯಾಗಿದ್ದರು. ಅವರ ಸಿದ್ಧಿ ಏನಿತ್ತು ಅದು, ಸ್ವಾಮಿ ವಿವೇಕಾನಂದರ ಬುದ್ಧಿ ಏನಿತ್ತು ಅದು, ಅರವಿಂದರ ಪೂರ್ಣ ದೃಷ್ಟಿ ಮತ್ತು ಗಾಂಧೀಜಿಯವರ ಸರ್ವೋದಯ ಸೂತ್ರಗಳನ್ನು ಮೇಳೈಸಿಕೊಂಡಂಥ ವಿಶಿಷ್ಟವಾದ ಪ್ರತಿಭೆ ಕುವೆಂಪು. ಕೇವಲ ಯಾವುದೋ ಒಂದು ವಿಚಾರದಿಂದ ಅವರು ಅಗ್ರಮಾನ್ಯರಾಗಲಿಲ್ಲ, ಈ ಎಲ್ಲವನ್ನ ಮೇಳೈಸಿಕೊಂಡ್ರಲ್ಲ. ಅಂದರೆ ಮನುಷ್ಯನಿಗೆ ಮೂಲಭೂತವಾದಂಥ ನಮ್ಮ ಭಾರತೀಯ ಸಂಸ್ಕೃತಿ, ವೇದ, ಉಪನಿಷತ್ತು ಇವುಗಳ ಒಳ್ಳೆಯ ಸಾರ ಗೊತ್ತಿದ್ದವರಿಗೆ. ಇದು ನಮಗೆ ಗೊತ್ತಿರಬೇಕು. ನಾವು ಮಾಡುವಂಥ ಆಚರಣೆಗಳ ಹಿಂದಿನ ಉದ್ದೇಶ ಗೊತ್ತಿರಬೇಕು. ಇದರ ಜೊತೆಗೇನಿರಬೇಕು? ನಮ್ಮದೇ ಆದಂಥ ವೈಚಾರಿಕ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕು.
ಇದು ನಾವು ಕುವೆಂಪು ಅವರಿಂದ ಕಲಿಬೇಕಾದ್ದು. ಕೇವಲ ಅವರ ಕವಿತೆಯನ್ನು, ಕಾದಂಬರಿಯನ್ನು, ಕಥೆಯನ್ನು ಓದಿದರೆ ಸಾಕಾ? ನೀವು ಮಾತಾಡಬೇಕು ನನ್ನ ಜೊತೆಗೆ. ಇಷ್ಟೇ ಸಾಕಾ? ಸಾಲಲ್ಲ. ನಾವು ಏನಾದರೂ ಓದಿದ್ರೆ ಅದರಿಂದ ನಾವು ಏನು ಪಡ್ಕೊಳ್ತೀವಿ? ಈಗ ನೀರನ್ನು ಒಂದು ಪಾತ್ರೆಗೆ ಹಾಕ್ತೀರಾ, ರೌಂಡಿಗಿರೋ ಪಾತ್ರೆಗೆ ಹಾಕಿದ್ರೆ ರೌಂಡ್ ಆಗುತ್ತೆ, ಸ್ಕ್ವೇರಾಗಿರೋ ಪಾತ್ರೆಗೆ ಹಾಕಿದ್ರೆ ಅದು ಅದೇ ರೀತಿಯ ರೂಪವನ್ನು ಪಡ್ಕೊಳ್ಳುತ್ತೆ, ಕೋನ್ಗೆ ಹಾಕಿದ್ರೆ ಕೋನಿನ ರೂಪವನ್ನು ಪಡ್ಕೊಳ್ಳುತ್ತೆ ಅಲ್ವಾ? ಅದೇ ರೀತಿ ಯಾವುದೇ ವಿಚಾರವನ್ನು ತೆಗೆದುಕೊಂಡ್ರೂ ಅದನ್ನು ನಿಮ್ಮದಾಗಿಸಿಕೊಂಡು ಅದರಿಂದ ಹೊಸದೇನನ್ನು ಸಮಾಜಕ್ಕೆ ಕೊಡಬಹುದು ಅಂತ ಯೋಚಿಸಿದರೆ ಈ ಎಲ್ಲ ಸಾಹಿತ್ಯದ ಮೂಲ ಉದ್ದೇಶ ಸಾರ್ಥಕವಾಗುತ್ತೆ. ಹೌದಲ್ವಾ? ನೀವೆಲ್ಲ ಭಾರತದ ಭಾವಿ ಪ್ರಜೆಗಳು. ಇವತ್ತು ಡಿಗ್ರಿ ಓದ್ತಾ ಇದ್ದೀರಾ, ಮುಂದೆ ಏನು ಮಾಡ್ತೀರಾ ಗೊತ್ತಿಲ್ಲ. ನಿಮ್ಮ ಕಲ್ಪನೆ ಏನೋ ಇದೆ ಅಲ್ವಾ? ಏನೋ ಒಂದು ಕಲ್ಪನೆ ಇರಬೇಕು, ಕನಸಿರಬೇಕು, ಗುರಿ ಇರಬೇಕು, ಜೊತೆಗೆ ಗುರುವಿರಬೇಕು. ಇವೆಲ್ಲ ಇದ್ದರೆ ಮಾತ್ರ ಸಾಧ್ಯ. ಬರೀ ಕನಸಿಟ್ಕೊಂಡು ನಾನು ಏನೋ ಮಾಡಿಬಿಡ್ತೀನಿ, ಮಾಡಬೇಕು ಅಂತ ಬರೀ ಆಸೆ ಪಟ್ಟರೆ ಸಾಲದು, ಅದು ಇಂಪ್ಲಿಮೆಂಟ್ ಮಾಡಬೇಕು. ಹಳ್ಳಿಯಲ್ಲಿ ಹುಟ್ಟಿದ ಕುವೆಂಪು ಅವರು ಈ ರೀತಿ ಸರ್ವಮಾನ್ಯರಾಗೋದಕ್ಕೆ ಕಾರಣ ಅವರ ಪೂರ್ಣ ದೃಷ್ಟಿ ಮತ್ತು ವೈಚಾರಿಕ ದೃಷ್ಟಿ. ವರಕವಿ ಬೇಂದ್ರೆ ಅವರು ಕುವೆಂಪು ಅವರ ಕುರಿತಾಗಿ ಹೇಳ್ತಾರೆ, ಇವರು ಯುಗದ ಕವಿ, ಜಗದ ಕವಿ. ಮೊದಲ ಬಾರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ತಂದುಕೊಟ್ಟವರು, ಕರ್ನಾಟಕ ರತ್ನ ಪ್ರಶಸ್ತಿ, ಪಂಪ ಪ್ರಶಸ್ತಿಯನ್ನು ಪಡೆದವರು ನಮ್ಮ ರಸಋಷಿ. ನಾನ್ ಋಷಿ ಕುರುತೆ ಕಾವ್ಯ, ಮತ್ತು ಋಷಿಯಾಗದವನು ಕಾವ್ಯವನ್ನು ರಚಿಸಲಾರ ಅಲ್ವಾ? ಕೇಳಿದ್ದೀರಾ? ನಾನ್ ಋಷಿ ಕುರುತೆ ಕಾವ್ಯಂ. ಕಾವ್ಯವನ್ನು ರಚಿಸಬೇಕಾದ್ರೆ ತಪಸ್ಸನ್ನು ಮಾಡಬೇಕು, ಧ್ಯಾನಿಸಬೇಕು. ಆ ರೀತಿಯಾದವರು ಕುವೆಂಪು ಅವರು. ಈ ಲೋಕದ ಏಕಾಗ್ರತೆ ಏನಿದೆ, ತಾಧ್ಯಾತ್ಮತೆ ಏನಿದೆ, ಲೋಕದೃಷ್ಟಿ ಏನಿದೆ, ಸ್ಥಿತಪ್ರಜ್ಞತೆ ಏನಿದೆ, ಇವೆಲ್ಲವನ್ನು ಒಳಗೊಂಡಂತಹ ಪರಿಪೂರ್ಣ ವ್ಯಕ್ತಿತ್ವ ಕುವೆಂಪು ಅವರದು. ನರಸಿಂಹಾಚಾರ್ಯ ಒಂದು ಕಡೆ ಹೇಳ್ತಾರೆ, ಪುಟ್ಟಪ್ಪನವರಂತೆ ಕಾವ್ಯವನ್ನು ಯಾರು ಬರೆಯಬಲ್ಲರು? ಅವರ ಕಾವ್ಯದಲ್ಲಿ ಕಾಣುವ ಮೃದು ಮಧುರ ಪದಬಂಧ, ಬಗೆಯ ಭಾವ ಐಸಿರಿ, ಭಾವದ ರಸಪ್ರವಾಹ, ಕಾವ್ಯಾಲಂಕಾರ, ಉಕ್ತಿ ಚಮತ್ಕಾರಗಳ ವೈಭವ ಸಹೃದಯವನ್ನು ರೋಮಾಂಚಿಸಿ ಸಂತೋಷದ ಕಣ್ಣೀರನ್ನು ತರಿಸುತ್ತಿದ್ದ. ಆದರೆ ಅವರ ವೈಚಾರಿಕ ಲೇಖನಗಳನ್ನು ಓದಿದಾಗ ಈ ರೀತಿ ಆಗೋದಿಲ್ಲ. ಅವರ ವೈಚಾರಿಕ ಲೇಖನಗಳನ್ನು ಓದಿದಾಗ ಏನಾಗುತ್ತೆ? ನಮ್ಮಲ್ಲಿ ಒಂದು ಹೊಸ ಕಿಡಿ ಮೂಡುತ್ತೆ. ಓದಿದ್ದೀರಾ? ಯಾವುದಾದ್ರೂ ಒಂದಾದರೂ ಅವರ ವೈಚಾರಿಕ ಲೇಖನಗಳನ್ನು ಓದಿದ್ದೀರಾ? ವಿಚಾರ ಕ್ರಾಂತಿಗೆ ಆಹ್ವಾನ ಎನ್ನುವಂಥ ಒಂದು ಪುಸ್ತಕ ಇದೆ, ನೀವು ಅದನ್ನು ನೋಡಲೇಬೇಕು. ನಿಮಗೆ ತೋರಿಸ್ಲಿಕ್ಕಾಗಿ ತಂದಿದ್ದೀನಿ ನೋಡಿ. ಇದರಲ್ಲಿ ಕುವೆಂಪು ಅವರು ಕೊಟ್ಟಿರುವಂತಹ ವಿಚಾರಗಳೇನಿದೆ ಅದನ್ನು ಓದ್ತಾ ಇದ್ದರೆ ನಮಗೆ ಗಾಬರಿ ಆಗುತ್ತೆ. ನಾವು ಯಾವ ದಿಕ್ಕಿನಲ್ಲಿ ನಡೆಯಬೇಕು, ನಮ್ಮೊಳಗೆ ಕಿಡಿ ಹೇಗಿರಬೇಕು, ಆ ಕಿಡಿ ಹೇಗೆ ಬೆಳಕಾಗಬೇಕು, ಜ್ಯೋತಿಯಾಗಬೇಕು, 4 ಜನಕ್ಕೆ ಬೆಳಕನ್ನು ಕೊಡಬೇಕು ಅನ್ನುವಂಥ ವಿಚಾರ ನಮಗೆ ಗೊತ್ತಾಗಬೇಕಾದ್ರೆ ಇಂತಹ ಪುಸ್ತಕಗಳನ್ನು ಓದಬೇಕು. ಬಾ ಕುವೆಂಪು ದರ್ಶನಕ್ಕೆ ಎನ್ನುವಂಥ ಇದೊಂದು ಕೃತಿ ಇದೆ. ಸಮಗ್ರ ನೋಟ ಇದು. ಕುವೆಂಪು ಅವರ ನಾಟಕಗಳಿಂದ ಹಿಡಿದು, ವೈಚಾರಿಕ ಲೇಖನಗಳಿಂದ ಹಿಡಿದು, ಕಾದಂಬರಿಗಳಿಂದ ಹಿಡಿದು, ಕಾವ್ಯದಿಂದ ಹಿಡಿದು ಪ್ರತಿಯೊಂದರ ಬಗೆಗೆ ಒಂದು ವಿಮರ್ಶಾತ್ಮಕ ನೋಟ ಇರುವಂತಹ ಒಂದು ಪುಸ್ತಕ. ಇವನ್ನು ನೀವು ಓದಬೇಕು. ಇದರ ಜೊತೆಗೆ ಕುವೆಂಪು ಅವರ ಸಮಗ್ರ ಕಾವ್ಯ ಇದೆ, ಸಮಗ್ರ ನಾಟಕ ಇದೆ. ಇವೆಲ್ಲವನ್ನು ನೀವು ಓದಬೇಕಾದ್ರೆ ಅವರ ಬಗ್ಗೆ ಒಂದಿಷ್ಟು ತಿಳ್ಕೋಬೇಕು, ಆಸಕ್ತಿ ಬೆಳೆಸ್ಕೊಳ್ಬೇಕು, ಓದಬೇಕು. ನಾನು ಏನಾದರೂ ಸಾಧನೆ ಮಾಡಬೇಕು ಅನ್ನುವಂಥ ಆಸೆ ನಿಮ್ಮಲ್ಲಿ ಬರಬೇಕು. ಹೌದಲ್ವಾ? ಇದೆಲ್ಲ ಹೇಗೆ ಬರಲಿಕ್ಕೆ ಸಾಧ್ಯ? ನಾನು ಮನೆಯಲ್ಲಿ ಟಿ ವಿ ಮುಂದೆ ಕುಳಿತು ಚಾನೆಲ್ಗಳನ್ನ ನೋಡ್ತಾ, ಅಲ್ಲಿ ಅಬ್ಬರಿಸುವ ನ್ಯೂಸ್ಗಳನ್ನು ನೋಡ್ತಾ ಇದ್ದರೆ ಬರುತ್ತಾ? ಸೀರಿಯಲ್ಗಳು ನೋಡ್ತಾ ಇದ್ದರೆ ಬರುತ್ತಾ? ಇಲ್ಲ. ಎಲ್ಲವೂ ಬೇಕು ನಮಗೆ. ಮನೋರಂಜನೆ ಬೇಕು, ನ್ಯೂಸ್ ಕೂಡ ಬೇಕು, ಪ್ರಪಂಚದಲ್ಲಿ ಏನು ನಡೀತಿದೆ ಅಂತ. ಇಷ್ಟೇ ಸಾಲದು, ಸಾಹಿತ್ಯ ಕೊಡುವಂತಹ ಪ್ರಜ್ಞೆ ಏನಿದೆ, ಸಾಹಿತ್ಯ ಕೊಡುವಂಥ ಆನಂದ ಏನಿದೆ, ಅದನ್ನು ಸ್ವಲ್ಪನಾದರೂ ಅನುಭವಿಸಬೇಕು. ಅದು ನಮಗೆ ನೀಡುವಂಥ ಆನಂದ ಇದೆಯಲ್ಲ, ರಿಲ್ಯಾಕ್ಸೇಷನ್ ಇದೆಯಲ್ಲ, ಒಂಥರ ಮನಸ್ಸನ್ನು ಸಂತೋಷಗೊಳಿಸುವಂಥದ್ದು. ಎಲ್ಲ ಲಲಿತ ಕಲೆಯಲ್ಲಿ ಸಂಗೀತ ಇರ್ಬೋದು, ಡ್ರಾಮಾ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಪೇಂಟಿಂಗ್, ನೀವು ಯಾವುದನ್ನೇ ತೆಗೆದುಕೊಳ್ಳಿ, ನಿಮಗೆ ಕೊಡುವಂಥ ಆನಂದ ಇದೆಯಲ್ಲ,
ಅದನ್ನು ಅನುಭವಿಸಿ, ಅದರ ಜೊತೆಗೆ ಅದರಲ್ಲಿ ಏನು ವಿಚಾರ ಇದೆ ಅಂತ ತಿಳಿದುಕೊಳ್ಳುವುದನ್ನು ಕೂಡ ನೀವು ಮಾಡಬೇಕು. ಇದಿಷ್ಟು ನಾನು ಪೀಠಿಕೆ, ಕುವೆಂಪು ಅವರ ವೈಚಾರಿಕ ಪ್ರಬಂಧಗಳಿಗೆ ನಾನು ಏನು ಹೇಳಬೇಕು ಅಂತಿದ್ದೀನಿ ಅದಕ್ಕೆ ಪೀಠಿಕೆಯಾಗಿ ಕೊಡ್ತಿದ್ದೇನೆ. ಪಂಚಮಂತ್ರ ಅನ್ನುವಂಥದ್ದನ್ನು ಕೇಳಿದ್ದೀರ ಕುವೆಂಪು ಅವರದು. ಪ್ರತಿಯೊಂದು ಮಗುವು ಹುಟ್ಟುತ್ತಲೇ ವಿಶ್ವಮಾನವ, ಬೆಳೆಯುತ್ತಾ ನಾವು ಅದನ್ನು ಅಲ್ಪಮಾನವನನ್ನಾಗಿ ಮಾಡಿಬಿಡುತ್ತೇವೆ ಅಂತ ಕುವೆಂಪು ಹೇಳಿದ್ದಾರೆ. ಕುವೆಂಪು ಅವರ ಮಾತುಗಳನ್ನೇ ನಾನು ಓದ್ತೀನಿ, ಕೇಳಿಸ್ಕೊಳ್ಳಿ. ಅದನ್ನು ವಿಶ್ವಮಾನವನನ್ನಾಗಿ ಮಾಡುವ ಕರ್ತವ್ಯವನ್ನು ನಾವು ಮಾಡಬೇಕು. ಹುಟ್ಟುವಾಗ ವಿಶ್ವಮಾನವನಾಗಿಯೇ ಹುಟ್ಟಿದ ಮಗುವನ್ನು ನಾವು ದೇಶ, ಭಾಷೆ, ಮತ, ಜಾತಿ, ಜನಾಂಗ, ವರ್ಣ ಇತ್ಯಾದಿ ಉಪಾಧಿಗಳಿಂದ ಬದ್ಧನನ್ನಾಗಿ ಮಾಡ್ತೀವಿ. ಅವುಗಳೆಲ್ಲವುಗಳಿಂದ ಪಾರಾಗಿ ಅವನನ್ನು ಬುದ್ಧನನ್ನಾಗಿ ಮಾಡುವುದು ನಮ್ಮ ವಿದ್ಯೆ, ನಮ್ಮ ಸಂಸ್ಕೃತಿ, ನಮ್ಮ ನಾಗರಿಕತೆ, ಇದರ ಆದ್ಯ ಕರ್ತವ್ಯ ಆಗಬೇಕು ಅಂತ ಕುವೆಂಪು ಹೇಳಿದ್ದಾರೆ. ನಾವು ಈ ಸಂಕೋಲೆಗಳಿಂದ ಒಳಪಟ್ಟಿದ್ದೇವಲ್ಲ, ಇದಕ್ಕೆ ಬದ್ಧರಾಗಿದ್ದವರು ಇದರಿಂದ ಮೀರಿ ಬುದ್ಧರಾಗುವುದು ಹೇಗೆ ಅನ್ನುವ ವಿಚಾರವನ್ನು ನಾವು ಮಾಡಬೇಕು. ಬುದ್ಧ ಅಂದರೆ ಯಾವುದು ಧರ್ಮಕ್ಕೆ ಸೀಮಿತವಲ್ಲ ಅಲ್ವಾ? ಬುದ್ಧ ಧರ್ಮಕ್ಕೆ ಸೀಮಿತವಾದವನಲ್ಲ. ಅವನ ಜ್ಞಾನ ಏನಿದೆ ಅದನ್ನು ನಾವು ಪಡೆದುಕೊಂಡರೆ ಪ್ರತಿಯೊಬ್ಬರೂ ಬುದ್ಧರಾಗಬಹುದು. ಕೆಲವರ ವಿಶಿಷ್ಟವಾಣಿ ಧರ್ಮವಾಗಿ ರೂಪುಗೊಂಡು ಕಡೆಗೆ ಮತವಾಗಿ ಪರಿಮಿತವಾಯಿತು. ಮಾನವರನ್ನು ಕೂಡಿಸಿ ಬಾಳಿಸಬೇಕು ಅಂತ ಸದುದ್ದೇಶದಿಂದ ಹುಟ್ಟುಕೊಂಡಂತಹ ಮಹಾತ್ಮರ ವಾಣಿ ಈ ರೀತಿ ಮಾರ್ಪಾಟಾಗಿದ್ದು ಎಷ್ಟು ಸರಿ ಅಂತ ಕುವೆಂಪು ಪ್ರಶ್ನಿಸ್ತಾರೆ. ಒಂದು ಯುಗಕ್ಕೆ ಅಗತ್ಯ ಅನಿಸಿದಂಥ ಧರ್ಮ ಕಾಲಾನುಕಾಲಕ್ಕೆ ಮತವಾಗಿ ನಿರುಪಯುಕ್ತವಾಗಿ ಹೊಸ ಧರ್ಮಕ್ಕೆ ಎಡೆ ಮಾಡಿಕೊಟ್ಟದ್ದು ಕೂಡ ಇದೆ. ಈಗ ಬಸವಣ್ಣನವರು ಏನು ಹೇಳಿದರು? ಜಾತಿ, ಮತ ಎಲ್ಲವನ್ನ ಮೀರಿ ಅಂತ ಹೇಳಿದ್ರು, ಹೌದಲ್ವಾ? ಆದರೆ ಈಗ ಬಸವಣ್ಣನವರದೇ ಒಂದು ಧರ್ಮ, ಒಂದು ಜಾತಿ ಮಾಡಿದ್ದೀವಿ. ಬುದ್ಧ ಏನು ಹೇಳ್ದ? ಇವುಗಳೆಲ್ಲ ಮೀರಿ ಸಂತೋಷವನ್ನು ಅರಸಿ, ಜ್ಞಾನವನ್ನು ಅರಸಿ, ಮುಕ್ತಿಯನ್ನು ಅರಸಿ ಅಂತ ಅವನಿಗೇ ಒಂದು ಧರ್ಮವನ್ನು ಕೊಟ್ಬಿಟ್ವಿ, ಅವನದೇ ಒಂದು ಪಂಗಡ ಮಾಡಿದ್ವಿ. ಯಾರು ನನಗೆ ವಿಗ್ರಹಾರಾಧನೆ ಬೇಡ ಅಂತ ಹೇಳಿದ್ರು ಅವರನ್ನೇ ವಿಗ್ರಹವನ್ನು ಮಾಡಿದ್ದೀವಿ. ಈ ರೀತಿಯ ನಮ್ಮ ಆಚರಣೆಗಳು ಸರಿನಾ ತಪ್ಪಾ ಅಂತ ಯೋಚನೆ ಮಾಡಬೇಕಾದವ್ರು ಯಾರು? ನಾವೆಲ್ಲ ಸೀನಿಯರ್ಸು, ನಾವು ತುಂಬ ಯೋಚನೆ ಮಾಡಿದ್ರೂ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಆದರೆ ನೀವು ಮಾಡಬೇಕು. ನೀವು ವಿಚಾರವಂತರಾದರೆ ಮಾತ್ರ ನಮ್ಮ ದೇಶದ ಭವಿಷ್ಯವನ್ನು ಬದಲಿಸೋದಕ್ಕೆ ಸಾಧ್ಯ, ಹೌದಲ್ವಾ? ಇಲ್ವಾ? ನೀವು ಯೋಚನೆ ಮಾಡಬೇಕು. ಯೋಚನೆ ಮಾಡೋದು ಹೇಗೆ? ನನಗದು ಗೊತ್ತಿಲ್ಲ. ನಿಮಗೆಲ್ಲ ಎಲ್ಲಿ ಗೊತ್ತಿರುತ್ತೆ? ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಯಾರು ಬದುಕಿನ ಅನುಭವಗಳನ್ನು ತಿಳಿದುಕೊಂಡಿದ್ದಾರೋ ಅವರಿಂದ ನಾವು ಪಡೆಯಬೇಕು. ಅದು ಜನಪದವಾಗಿರಬಹುದು, ಸಾಹಿತ್ಯವಾಗಿರಬಹುದು. ಇವತ್ತು ನಾವು ಕುವೆಂಪುಗೆ ಸೀಮಿತವಾಗಿರುವುದರಿಂದ ಕುವೆಂಪು ಅವರು ಏನೇನು ಹೇಳಿದ್ದಾರೆ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಇದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಹೋಗಬೇಕು. ಓ ನನ್ನ ಚೇತನ ಆಗು ನೀ ಅನಿಕೇತನ, ಈಗಾಗಲೇ ಹಾಡಿದ್ರಲ್ಲ. ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀರಿ ಎದೆಯ ಗಿರಿಯ ಭಾವರೀತಿ ಓ ನನ್ನ ಚೇತನ, ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೇ ಮೀರಿ ನಿರ್ದಿಗಂತವಾಗಿ ಏರಿ ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು, ಓ ಅನಂತವಾಗಿರು. ಅನಂತ ತಾನ್ ಅನಂತನಾಗಿ ಆಗುತಿಹನಿ ನಿತ್ಯ ಯೋಗಿ, ಅನಂತನೀ ಅನಂತನಾಗು ಆಗು ಆಗು. ಈ ಪದ್ಯ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಅನಿಕೇತನ ಪದ್ಯ ಗೊತ್ತಿದೆಯಾ, ಗೊತ್ತಿಲ್ವಾ? ಕೇಳಿಸ್ತಾನೆ ಇಲ್ಲ, ಸೌಂಡ್ ಇಲ್ಲ ಅಂದರೆ ಯಾರೂ ತಿಂಡಿ ತಿಂದಿಲ್ಲ ಅಲ್ವಾ? ಕೇಳಿದ್ದೀರ? ಹೋಗಲಿ, ಈ ಅನಿಕೇತನ ಗೀತೆ ಕೇಳಿದ್ದೀರ ತಾನೇ? ಒಳ್ಳೆ ರಾಗವನ್ನು ಹಾಕಿ ಹಾಡ್ತಾರೆ, ನಾವೆಲ್ಲ ಎಂಜಾಯ್ ಮಾಡ್ತೀವಿ ಅಲ್ವಾ? ಆದರೆ ಇದರ ಒಳ ಅರ್ಥ ಏನಿದೆ ಅಂತ ಯಾವತ್ತಾದರೂ ನಾವು ಯೋಚನೆ ಮಾಡಿದ್ದೀವ? ನಮ್ಮ ಕಾಲೇಜಿನಲ್ಲಿ ಅಥವಾ ನಮ್ಮ ಹೈಸ್ಕೂಲ್ನಲ್ಲಿ ಹೇಳಿಕೊಟ್ಟಿದ್ರೆ ನಮಗೊಂದಿಷ್ಟು ಗೊತ್ತಿರುತ್ತೆ. ಬಟ್ ಈಗ ಯೋಚನೆ ಮಾಡಿ, ಈ ಒಂದೊಂದು ಸಾಲಿನಲ್ಲಿ ಏನೇನು ಅರ್ಥ ಇರಬಹುದು? ಒಂದ್ಸಲ ಯೋಚನೆ ಮಾಡಿಕೊಂಡು ನೋಡಿ. ಓ ನನ್ನ ಚೇತನ ಆಗು ನೀ ಅನಿಕೇತನ, ಇದು ವೈಚಾರಿಕ ಪ್ರಜ್ಞೆಯ ಒಂದು ಲೇಖನ, ಒಂದು ಕಾವ್ಯ. ನನ್ನ ಚೇತನ
ಇದು ಅನಿಕೇತನವಾಗಬೇಕು. ಅನಿಕೇತನ ಅಂದ್ರೇನು? ನಿಕೇತನ ಅಂದರೆ ಮನೆ, ಅನಿಕೇತನ ಅಂದರೆ ಮನೆ ಇಲ್ಲದಿರೋದು, ಹೋಮ್ಲೆಸ್. ಹಾಗಂದರೆ ನಾವು ಮನೆ ಬಿಟ್ಬಿಟ್ಟು ಬೀದಿಲಿರಬೇಕು, ಬಯಲಲ್ಲಿರಬೇಕು ಅಂತ ಅಲ್ಲ. ಇದನ್ನು ರಿಸ್ಟ್ರಿಕ್ಟ್ ಮಾಡ್ಕೋಬೇಡಿ, ಇದಕ್ಕೊಂದು ರೂಫ್ ಕಟ್ಟಬೇಡಿ, ಇದಕ್ಕೊಂದು ಗೋಡೆ ಕಟ್ಟಬೇಡಿ. ನಮ್ಮಲ್ಲಿರುವಂಥ ಎನರ್ಜಿ, ಚೈತನ್ಯ ಏನಿದೆ ಇದನ್ನು ನೀವು ರಿಸ್ಟ್ರಿಕ್ಟ್ ಮಾಡ್ಕೋಬೇಡಿ. ಇದನ್ನು ಫ್ರೀಯಾಗಿ ಹರಿದು ಬಿಡಿ. ನಿರ್ದಿಗಂತವಾಗಿ ಏರಿ. ದಿಗಂತ ಅಂದರೆ ಆಕಾಶ, ನಿರ್ದಿಗಂತ ಅಂದರೆ ಅದನ್ನು ಮೀರಿದಂಥದ್ದು. ಕೊನೆಯನೆಂದು ಮುಟ್ಟದಿರು. ನನಗೆ ಇದು ಸಾಕು, ಇಲ್ಲಿ ನಿಂತ್ಕೊಳ್ತೀನಿ ಅಂತ ನಿಂತು ಬಿಟ್ಟರೆ ಮುಂದಿನ ಬೆಳವಣಿಗೆ ಸಾಧ್ಯ ಇಲ್ಲ ಅಲ್ವಾ? ನಾನು ಮತ್ತಷ್ಟು ಬೆಳಗ್ತಾ ಇರಬೇಕು, ಬೆಳೀತಾ ಇರಬೇಕು ಅಂದರೆ ಈ ನನ್ನ ಎನರ್ಜಿ ಏನಿದೆ, ಈ ಸೋಲಲ್ಲಿ ಏನು ಶಕ್ತಿ ಇದೆ, ಇದನ್ನು ಮತ್ತಷ್ಟು ಊರ್ಧ್ವಮುಖವಾಗುವ ಹಾಗೆ ಮಾಡಿಕೊಳ್ಳುವಂತಹ ಸಂಕಲ್ಪವನ್ನು ನಾವೇ ಮಾಡಿಕೊಳ್ಬೇಕು. ಈಗ ನಾನು ಎಷ್ಟೇ ಹೇಳಿ, ನೋಡಮ್ಮ ತುಂಬ ಎಕ್ಸೆಲ್ ಆಗಬೇಕು, ನೀನು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, IAS ಮಾಡಬೇಕು, KS ಮಾಡಬೇಕು, IFS ಮಾಡಬೇಕು, ಏನಾದರೂ ಹೇಳಿ, ಈ ಕಿವಿಯಿಂದ ಕೇಳಿ ಈ ಕಿವಿಗೆ ಹೋಗ್ತಾ ಇರುತ್ತೆ. ಅದು ಸಾಧ್ಯವಾಗುವುದು ಯಾವಾಗ? ನಿಮಗೆ ನೀವೇ ಸಂಕಲ್ಪ ಮಾಡಿಕೊಂಡಾಗ. ದೇವಸ್ಥಾನಕ್ಕೆಲ್ಲ ಹೋಗ್ತೀವಲ್ಲ, ಆವಾಗ ಸಂಕಲ್ಪ ಮಾಡಿಸ್ತಾರೆ ಪುರೋಹಿತರು, ಗೊತ್ತಿದೆಯಾ? ಗೊತ್ತಿದೆ ಅಲ್ಲ? ಸಂಕಲ್ಪ ಅಂದ್ರೇನು? ನನ್ನೊಳಗೆ ನಾನು ಒಂದು ಡಿಸಿಷನ್ ಮೇಕಿಂಗು, ನಾನು ಈ ರೀತಿ ಮಾಡಬೇಕು, ನನಗೆ ಇದಾಗಬೇಕು ಅಂತ ಅವ್ರು ಹೇಳ್ತಾರೆ. ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ರಸ್ತು ಏನೇನೋ ಹೇಳ್ತಾರಲ್ವ. ಅದಕ್ಕೆ ಮುಂಚೆ ನಾವು ಸಂಕಲ್ಪ ಮಾಡ್ತೀವಿ, ನಮ್ಗೆ ಏನೇನು ಆಸೆ ಇದೆ, ಏನೇನು ಆಗಬೇಕು ಅಂತ ಪ್ರಾರ್ಥನೆ ಮಾಡ್ತೀವಲ್ಲ, ಅದು ನಮ್ಮೊಳಗೆ ನಾವು ಮಾಡಿಕೊಳ್ಳುವ ಸಂಕಲ್ಪ. ನನ್ನ ಟಾರ್ಗೆಟ್ ಏನು, ನಾನು ಏನು ಅಚೀವ್ ಮಾಡಬೇಕು ಅಂತ ನನಗೆ ನಾನೇ ಟಾರ್ಗೆಟ್ ಹಾಕಿಕೊಳ್ಳದ ಹೊರತು ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ನೀವು ಅಂದ್ಕೋಬೇಕು, ಡಿಗ್ರಿನಲ್ಲಿ ನಾನು ಫಸ್ಟ್ ರ್ಯಾಂಕ್ ಬರಬೇಕು ಯೂನಿವರ್ಸಿಟಿಗೆ ಅಂತ. ಪಕ್ಕದವ್ರು ಏನಾದರೂ ಹೇಳ್ತಿರಲಿ, ನಿಮ್ಮ ಕಿವಿಗೆ ತಾಕಲ್ಲ. ನೀವು ಡಿಸೈಡ್ ಮಾಡಬೇಕು, ನೀವು ಸಂಕಲ್ಪ ಮಾಡಬೇಕು, ನಾನು ಈ ಸತಿ ಈ ರೀತಿ ಅಚೀವ್ ಮಾಡಬೇಕು ಅಂತ ನೀವು ಸಂಕಲ್ಪ ಮಾಡಿಕೊಂಡ್ರೆ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಈ ಒಂದು ತತ್ವ ಈ ಗೀತೆಯಲ್ಲಿ ಇದೆಯಾ ಇಲ್ವಾ? ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು, ಓ ಅನಂತವಾಗಿರು. ಅಂತ ಅಂದರೆ ಎಂಡ್, ಅನಂತ ಎಂಡ್ಲೆಸ್, ಎಂಡ್ಲೆಸ್ ಆಗಿರು ಅಂತ ಯಾರಿಗೆ ಹೇಳಬೇಕು? ನಮಗೆ, ನಮ್ಮ ಚೈತನ್ಯಕ್ಕೆ ಹೇಳುವಂಥದ್ದು. ನಮ್ಮಲ್ಲಿ ಇದೆಯಂತಲ್ಲ, ಅರ್ಜಿದೆಯಲ್ಲ ಏನೋ ಮಾಡಬೇಕು ಅಂತ, ಅದನ್ನು ಉದ್ದೀಪನಗೊಳಿಸುವಂಥದ್ದು. ಓಂ ಭೂರ್ಭುವಸ್ಸುಃ ತತ್ಸವಿತುರ್ವರೆಣ್ಯ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅಂತ ಗಾಯತ್ರಿ ಮಂತ್ರ ಇದೆ. ಅದರಲ್ಲಿ ಕೊನೆಯಲ್ಲಿರೋದು ಧಿಯೋ ಯೋ ನಃ ಪ್ರಚೋದಯಾತ್ ಅನ್ನುವ ಅರ್ಥವೂ ಇದೇನೆ. ನಮ್ಮೊಳಗಿರುವಂತಹ ಶಕ್ತಿಯನ್ನು ನಾವು ಪ್ರಚೋದಿಸಿಕೊಳ್ಳಬೇಕು. ದೀಪ ಹಣತೆ ಇದೆ, ಎಣ್ಣೆ ಇದೆ, ಬತ್ತಿ ಇದೆ, ಹಚ್ಚದೆ ಹೋದರೆ ಉರಿಯುತ್ತಾ? ಆ ಹಚ್ಚುವ ಕೆಲಸ ಏನಿದೆ ಅದು ನಮ್ಮ ಧೀಶಕ್ತಿಯನ್ನು ನಾವು ಪ್ರಜ್ವಲಿಸಿಕೊಳ್ಳುವಂಥದ್ದು. ಮನೆಯನೆಂದು ಮುಟ್ಟದಿರು, ಎಲ್ಲಿಯೂ ನಿಲ್ಲದಿರು ಅಂತ ಹೇಳಿರುವಂಥ ಕುವೆಂಪು ಅವರ ಮಾತು ಇದಕ್ಕೆ ಸಂವಾದಿಯಾಗೇ ಇದೆ. ಅನಂತ ತಾನನಂತನಾಗಿ ಆಗುತಿಹನೆ ನಿತ್ಯ ಯೋಗಿ, ಅನಂತನೇ ಅನಂತನಾಗು ಅಂದರೆ ಎಂಡ್ಲೆಸ್ ಆಗಿ ನೀವು ಅಚೀವ್ ಮಾಡ್ತಾ ಇರಬೇಕು. ಅಚೀವ್ಮೆಂಟ್ ಯಾವುದ್ರಲ್ಲಿರಬೇಕು ಅಂತ ನೆಕ್ಸ್ಟ್ ಪ್ರಶ್ನೆ. ಅದು ಔಟ್ ಆಫ್ ದ ಟಾಪಿಕ್ ಆಗುತ್ತೆ. ಬರೀ ರ್ಯಾಂಕ್ ತೊಗೊಂಡ್ರೆ ಅಚೀವ್ಮೆಂಟಾ? ಒಂದಷ್ಟು ಪುಸ್ತಕ ಬರೆದ್ರೆ ಅಚೀವ್ಮೆಂಟಾ? ಒಂದಿಷ್ಟು ಸಂಗೀತದ ಕನ್ಸರ್ಟ್ ಕೊಟ್ಟರೆ ಒಂದು ಅಚೀವ್ಮೆಂಟಾ? ಕರಾಟೆ ಕಿಂಗ್ ಆದರೆ ಅಚೀವ್ಮೆಂಟಾ? ಇಷ್ಟೇ ಅಲ್ಲ, ಇದರ ಜೊತೆಗೆ ಇದು ಪ್ರಪಂಚಕ್ಕೆ ಅಚೀವ್ಮೆಂಟು. ನನ್ನೊಳಗೆ ನಾನೇನಾಗಬೇಕು, ಸಮಚಿತ್ತತೆಯನ್ನು ಸಾಧಿಸುವಂಥದ್ದು. ಭಗವದ್ಗೀತೆಯಲ್ಲಿ ಹೇಳ್ತಾರಲ್ವ, ಸುಖೇ ದುಃಖೇ ಸಮೇ ಕೃತ್ವ ಲಾಭ ಲಾಭೋ ಜಯ ಜಯ ಅಂತ. ಅಂದರೆ ಸುಖದಲ್ಲಿ ದುಃಖದಲ್ಲಿ ಸಮಾನ ಚಿತ್ತತೆ ಇರಬೇಕು, ಜಯದಲ್ಲಿ ಅಪಜಯದಲ್ಲೂ. ಈಗಿನ ಮಕ್ಕಳು ಸಣ್ಣ ಪುಟ್ಟದಕ್ಕೆ ಅಪ್ಪ ಮೊಬೈಲ್ ಕೊಡಿಸ್ಲಿಲ್ಲ ಅಂತ ಸೂಸೈಡ್ ಮಾಡ್ಕೊಳ್ತಾರೆ. ನನಗೆ 98 ಬರಬೇಕಿತ್ತು, 96 ಬಂತು ಅಂತ ಸೂಸೈಡ್ ಮಾಡ್ಕೊಳ್ತಾರೆ. ಏನು ಸಾಧಿಸಿದ್ರು ಅವರೆಲ್ಲ? ಇವತ್ತು ಅಪಜಯ ಆಗಿರ್ಬೋದು. ಇದನ್ನೇ ಮೆಟ್ಟಿಲಾಗಿಟ್ಕೊಂಡು ನಾನು ಮುಂದಕ್ಕೆ ದೊಡ್ಡ ಅಚೀವ್ ಮಾಡ್ತೀನಿ ಅಂತ ನನಗೆ ನಾನೇ ಯಾಕೆ ಹೇಳ್ಕೊಳಕ್ಕಾಗಲ್ಲ? ಇದು ಕೂಡ ಅಚೀವ್ಮೆಂಟ್. ನೀವು ಮಾನಸಿಕವಾಗಿ ಸ್ಥಿರತೆಯನ್ನು ಸಂಪಾದಿಸುವುದು, ಸ್ಟ್ರಾಂಗ್ ಆಗಿ ನಿಲ್ಲುವಂಥದ್ದು ಕೂಡ ಅಚೀವ್ಮೆಂಟ್. ಆ ಒಂದು ಅಚೀವ್ಮೆಂಟಿನ ದಾರಿಯನ್ನು, ಓ ನನ್ನ
ಚೇತನ ಈ ಹಾಡು ನಮ್ಮೊಂದಿಗತ್ತೆ. ಮಲೆನಾಡ ಪ್ರಕೃತಿಯಲ್ಲಿ ಬೆಳೆದಂಥವರು, ಅವರಿಗೆ ಹಸಿರು ಬಹಳ ಪ್ರಿಯವಾದದ್ದು. ಪ್ರಕೃತಿಯ ಅಣುವಣುವಿನಲ್ಲೂ ಅವರು ಭಗವಂತನನ್ನು ಕಂಡರು. ನಾವು ದೇವನೊಬ್ಬ ನಾಮ ಹಲವು ಅಂತ ಹೇಳಿ ಹಲವು ದೇವರುಗಳನ್ನು ರೂಪಿಸಿಕೊಂಡಿದ್ದೇವೆ. ಕುವೆಂಪು ಅವರು ಪ್ರಕೃತಿಯಲ್ಲಿ ದೇವರನ್ನು ಕಾಣ್ತಿದ್ರು, ನಾವು ದೇವಸ್ಥಾನಗಳಲ್ಲಿ ದೇವರನ್ನು ಕಾಣ್ತಿದ್ದೀವಿ. ಸರಿ ತಪ್ಪುಗಳ ಚರ್ಚೆ ಬೇಡ, ಯಾಕೆಂದರೆ ಒಬ್ಬರಿಗೆ ಅದರ ನಂಬಿಕೆ ಇದೆ, ಒಬ್ಬರಿಗೆ ನಂಬಿಕೆ ಇಲ್ಲ. ಅವರವರ ನಂಬಿಕೆ ಅವರವರಿಗೆ ಬಿಟ್ಟದ್ದು. ಆದರೆ ನಾವು ದೇವಸ್ಥಾನಕ್ಕೆ ಯಾತಕ್ಕೆ ಹೋಗ್ತೀವಿ ಅಂತ ಗೊತ್ತಿದೆಯಾ? ಅದರಲ್ಲಿರುವ ಒಂದು ಪಾಸಿಟಿವ್ ಎನರ್ಜಿ, ಅಲ್ಲಿ ನಮಗೆ ಕಾನ್ಸಂಟ್ರೇಷನ್ ಇರುತ್ತೆ. ಇವೆಲ್ಲವೂ ಇದು ವೈಚಾರಿಕ ಪ್ರಜ್ಞೆ. ಪ್ರಕೃತಿಯ ಅಣುವಣುವಿನಲ್ಲಿ ಕಂಡಂತಹ ದೇವರನ್ನು ಅವರು ಒಂದು ಪೊಯಮಲ್ಲಿ ಹೇಳ್ತಾರೆ ಕುವೆಂಪು ಅವರು. ಗಿಡದಲ್ಲಿ ಅರಳಿದ ಸುಮಗಳನ್ನು ಕತ್ತು ಹಿಸುಕಿ ಕೊಲ್ಲಬೇಡಿ, ಅಲ್ಲೇ ಬಿಡಿ. ದೇವರು ಎಲ್ಲ ಕಡೆ ಇದ್ದಾನೆ ಅಂತ ನಂಬಿದರೆ ಆ ಗಿಡದಲ್ಲಿ ಅರಳಿದ ಹೂ ಕೂಡ ದೇವರಿಗೆ ಸಮರ್ಪಿತವಾದದ್ದು ಅಲ್ವಾ? ಈ ದೃಷ್ಟಿಯಲ್ಲಿ ನಾವು ಯಾವತ್ತಾರು ಯೋಚನೆ ಮಾಡಿದ್ವಾ? ನಮ್ಮಲ್ಲಿರೋ ದೇವರಿಗೆ ಹೂ ಕಿತ್ತಿಟ್ಟು ಅಲಂಕಾರ ಮಾಡಿದರೆ ನಮಗೆ ಖುಷಿ ಅಂತ ಯೋಚನೆ ಮಾಡಿದ್ವಿ. ಆದರೆ ಕುವೆಂಪು ಅವರ ಸಾಹಿತ್ಯದಲ್ಲಿ ಈ ಪ್ರಜ್ಞೆ ಇದೆ. ಹೂವನ್ನು ಕಿತ್ತುವಾಗ ಅದರ ಕತ್ತು ಹಿಸುಕಿ ಕೊಲೆ ಮಾಡಬೇಡಿ, ದೇವರಲ್ಲೂ ಇದ್ದಾನೆ, ಅಲ್ಲೇ ಬಿಟ್ಬಿಡಿ ಅಂತ. ಹಾರುವ ಹಕ್ಕಿಗಳನ್ನು ನೋಡಿ ದೇವರು ರುಜು ಮಾಡಿದನು ಅಂತ ಹೇಳಿದರು. ಕೇಳಿದಿರಲ್ವ ಇದನ್ನು? ತುಂಬ ಫೇಮಸ್ ಸಾಲು. ದೇವರು ರುಜು ಮಾಡಿದನು. ಹಾರ್ತಾ ಇರೋ ಹಕ್ಕಿಗಳು ಎಷ್ಟು ಚಂದ ಸಾಲಕ್ಕೆ. ಸಂಜೆ ಹೊತ್ತು ಹಳ್ಳಿಗಳಲ್ಲೆಲ್ಲ ಇದ್ದರೆ ಗೊತ್ತಾಗತ್ತೆ. ಸಂಜೆ ಹೊತ್ತು ಹಕ್ಕಿಗಳು ಗೂಡು ಸೇರ್ಕೊಳ್ಳೋಕೆ ಹೋಗುತ್ತವಲ್ಲ, ಒಂದು ಹಕ್ಕಿ ಮುಂದೆ ಇರುತ್ತೆ, ಹಿಂದೆ ಸಾಲು ನೀಟಾಗಿ ಒಳ್ಳೆ ಏರೋಪ್ಲೇನ್ ಹೋಗುತ್ತಲ್ಲ, ಆ ವಿ ಶೇಪ್ನಲ್ಲಿ ಹೋಗ್ತಾ ಇರುತ್ತೆ. ಅದನ್ನು ನೋಡಿ ಆನಂದವಾಗಿ ಇದು ದೇವರ ಸಿಗ್ನೇಚರ್ ಅಂತ ಹೇಳಿದ್ರು. ದೇವರನ್ನು ಈ ರೀತಿ ಕೂಡ ಕಾಣಬಹುದಲ್ವ? ಇದು ಕುವೆಂಪು ಅವರ ವೈಚಾರಿಕತೆ. ಜಲಗಾರ ನಾಟಕ ಯಾರಾದರೂ ಓದಿದ್ದೀರಾ ಕುವೆಂಪು ಅವರದ್ದು? ಜಲಗಾರ ಅಂದರೆ ಗೊತ್ತಾ? ಸ್ಕ್ಯಾವೆಂಜರ್ಸ್. ಆ ಸ್ಕ್ಯಾವೆಂಜರ್ಸ್ ಇಲ್ಲದೆ ಇದ್ದರೆ ನಾವೆಲ್ಲ ಆರಾಮಾಗಿರೋಕ್ಕೆ ಸಾಧ್ಯ ಇದೆಯಾ? ಇದೆಯಾ ಇಲ್ವಾ? ಹೇಳಬೇಕು, ನೀವೆಲ್ಲ ರೆಸ್ಪಾಂಡ್ ಮಾಡಬೇಕಪ್ಪ. ಸ್ಕ್ಯಾವೆಂಜರ್ಸ್ ನಮಗೆ ಅವಶ್ಯಕತೆ ಇದೆಯಾ ಇಲ್ವಾ? ಅವ್ರು ಏನು ಕ್ಲೀನ್ ಮಾಡದೇ ಇದ್ದರೆ ನಮ್ಮ ರಸ್ತೆ ಎಲ್ಲ ಗಬ್ಬು ನಾರಕ್ಕೆ ಶುರುವಾಗುತ್ತೆ. ನಮ್ಮ ಮನೆ ಒಳಗೆ ನಾವು ಕೂರ್ಲಿಕ್ಕೆ ಸಾಧ್ಯ ಇಲ್ಲ, ಹೌದಾ? ನಾನು ಅವಾಗ ಅದನ್ನೇ ಹೇಳಿದ್ದು, ಯಾವ ಕೆಲಸವೂ ಕೀಳಲ್ಲ ಅಂದಿದ್ದು. ಗಾಂಧೀಜಿ ಹೇಳಿದ್ದಾರೆ, ನೀ ಕಸ ಗುಡಿಸೋನೇ ಆದರೂ ನೀ ಕಸ ಗುಡಿಸಿದ ಓಡಿ ವರ್ಲ್ಡಲ್ಲಿ ಕ್ಲೀನೆಸ್ಟ್ ಆಗಿರಬೇಕು. ಅದು ಕೂಡ ಸಾಧನೆ. ನಾವು ಮಾಡುವ ಕೆಲಸದಲ್ಲಿ ನಮ್ಮ ಆತ್ಮ ತೃಪ್ತಿ ಪಡುವಷ್ಟು, ಆತ್ಮ ಸಂತೋಷ ಪಡುವಂಥ ಕೆಲಸವನ್ನು ಮಾಡಬೇಕು ಅಂತ ಇದೇ ಕಾನ್ಸೆಪ್ಟ್ ಇಟ್ಕೊಂಡು ಕುವೆಂಪು ಅವರು ಜಲಗಾರ ನಾಟಕವನ್ನು ಬರೆದಿದ್ದಾರೆ. ಜಲಗಾರನ್ನ ಭಾಳ ಕೀಳು ಅಂತ ನೋಡ್ತಾ ಇದ್ರಲ್ಲ, ಒಂಥರ ಇವು ಸ್ಕ್ಯಾವೆಂಜರ್ಸು, ಗಲೀಜು, ಹೆಂಗೆ ನೋಡ್ತಾರೆ ಗೊತ್ತಾ? ಈ ಕೋವಿಡ್ ಟೈಮಲ್ಲಿ ಗೊತ್ತಾಯಿತು, ಅವ್ರು ಇಲ್ಲದೇ ಇದ್ದಿದ್ರೆ ಏನೆಲ್ಲ ಆಗ್ತಾಯಿತ್ತು. ಎವ್ರಿಡೇ ನೋಡಿ, ಕಸ ತೊಗೊಂಡು ಬರೋಕ್ಕೆ ಹೋದವರು ಬರದೇ ಇದ್ದರೆ, ಒಂದು ವಾರ ಕಸ ನಮ್ಮ ಮನೆ ಬಾಗಿಲಲ್ಲಿದ್ದರೆ ಹುಳ ಬಂದು ವಾಸನೆ ಬಂದು ಏನೆಲ್ಲ ಆಗುತ್ತೆ. ಈ ಕುವೆಂಪು ಅವರ ಜಲಗಾರ ನಾಟಕದಲ್ಲಿ ಸೂರ್ಯೋದಯವನ್ನು ಕಂಡು ಜಲಗಾರ ಹೇಳ್ತಾನೆ, ತೊಳಗಿ ಬಾ ಬೆಳಗಿ ಬಾ ಜಗದ ಕಣ್ಣೆ ಬಾ ಬಾ. ಸೂರ್ಯ ಜಗತ್ತಿನ ಕಣ್ಣಲ್ವಾ? ಅವನು ಇಲ್ಲದೇ ಇದ್ದರೆ ಬೆಳಕೆ ಆಗಲ್ಲ. ಉತ್ಪತ್ತಿ ಆಗೋದು ಹೇಗೆ? ಹಣ್ಣು ಹೂವು ಧಾನ್ಯ ಬೆಳೆಯೋದು ಹೇಗೆ? ಗಿಡ ಮರ ನಮಗೆ ಫಲವನ್ನು ಕೊಡೋದು ಹೇಗೆ? ಸೂರ್ಯ ಜಗದ ಕಣ್ಣು, ಆಯಿತಾ? ಸೂರ್ಯನಿಲ್ಲದೆ ಜಗತ್ತು ಕುರುಡಾಗತ್ತೆ ಅನ್ನುವಂತಹ ಭಾವ ಮಾತ್ರವಲ್ಲದೆ, ಜಲಗಾರನ ನಿತ್ಯ ಕಾಯಕವಾದಂಥ ತೊಳಗೋದು ಬೆಳಗೋದು, ಈ ಕರ್ತವ್ಯನಿಷ್ಠ ಪದಪ್ರಯೋಗವನ್ನು ಕುವೆಂಪು ಮಾಡಿದ್ದಾರೆ. ರೈತರೇ ಭೂಮಿಗಿಳಿದಿಹ ಕಾಮಧೇನುಗಳು, ರೈತರೇ ಧರೆಯೊಳಗಿಹ ಜಂಗಮ ಕಲ್ಪವೃಕ್ಷಗಳು ಅಂತ ಬರೆದಿದ್ದಾರೆ. ರೈತರಿಲ್ಲದೆ ಇದ್ದರೆ ನಾವೇನು ತಿನ್ನಬೇಕು? ರೈತರಿಲ್ಲದಿದ್ದರೆ ನಾವು ಮಣ್ಣನ್ನೇ ತಿನ್ನಬೇಕು. ಇಲ್ಲ ತುಂಬ ಅಡ್ವಾನ್ಸ್ ಆಗಿದ್ದರೆ ಕ್ಯಾಲ್ಶಿಯಮ್ಮು, ವಿಟಮಿನ್ನು, ಫುಡ್ದು ಟ್ಯಾಬ್ಲೆಟ್ಸ್ ತೊಗೊಂಡು ತಿನ್ನಬೇಕು. ರೈತರು ಬೆಳೀತಾ ಇರೋ ಹೊತ್ತಿಗೆ ನಾವು ಬದುಕಿರೋದು. ಅದಕ್ಕೆ ಇವರು ಏನು ಹೇಳ್ತಾರೆ? ರೈತರೇ ಭೂಮಿಗಿಳಿದಿಹ ಕಾಮಧೇನುಗಳು, ರೈತರೇ ಧರೆಯೊಳಿಹ ಜಂಗಮ ಕಲ್ಪವೃಕ್ಷಗಳು. ಜಂಗಮ ಅಂದರೆ ಮೂಮೆಂಟು, ಮೊಬೈಲ್ನ ಜಂಗಮವಾಗಿ ನಿಂತೀವಲ್ವ. ಕಲ್ಪವೃಕ್ಷ ಅಂದರೆ ತೆಂಗಿನ ಮರಕ್ಕೆ ಕಲ್ಪವೃಕ್ಷ ಹೇಳ್ತಾರೆ. ಏನು ಸ್ವರ್ಗದಲ್ಲೆಲ್ಲೋ ಕಲ್ಪವೃಕ್ಷ ಇದೆಯಂತೆ, ಕೇಳಿದ್ದೆಲ್ಲ ಕೊಡತ್ತಂತೆ ಅಂತ. ಇವರು ಜಂಗಮ ಕಲ್ಪವೃಕ್ಷಗಳು, ನಡೆದಾಡುವಂತಹ ಕಲ್ಪವೃಕ್ಷಗಳು. ಇವರು ಕೊಡದೇ ಇದ್ದರೆ
ನಾವು ಗಾನ್. ಎಲ್ಲ ಅಂಗಡಿ ಮುಚ್ಚೋಯ್ತು, ಬೆಳೆಯೋದೆಲ್ಲ ನಿಂತೋಗ್ಬಿಡ್ತು. 1 ವರ್ಷ ಅವ್ರು ಬೆಳೀದೇ ಇದ್ರೆ ನಾವು ಏನಾಗ್ತೀವಿ? ಹಸ್ತು ರೈತರಿಗೆ ಮತ್ತು ಜಲಗಾರನಿಗೆ ಇರುವಂತಹ ದೊಡ್ಡ ಸ್ಥಾನಮಾನವನ್ನು ಗಮನಿಸಿದ್ವಿ ಅಲ್ವಾ? ಕುವೆಂಪು ಅವರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಇದನ್ನು. ನಾವು ಇದ್ರ ಬಗ್ಗೆ ಯೋಚನೆ ಮಾಡಿದ್ವಾ? ಯಾರಾದರೂ ಬಂದರೆ ನೀವು ಏನು ಕೆಲಸ ಮಾಡ್ತೀರಾ ಅಂದರೆ, ಅಗ್ರಿಕಲ್ಚರಿಸ್ಟ್ ಅಂದರೆ ಒಂಥರ ನೋಡ್ತಾರೆ. ಅಂದರೆ ಇವ್ರಿಗೇನು ಓದಕ್ಕೆ ಬರೆಯೋಕ್ಕೆ ಬರಲ್ಲ, ಇವ್ರಿಗೇನು ಕೆಲಸ ಸಿಗಲಿಲ್ಲ, ಅದಕ್ಕೆ ಅವ್ರು ವ್ಯವಸಾಯ ಮಾಡ್ತಿದ್ದಾರೆ ಅಂತ. ನಾವೆಲ್ಲರೂ ಮೂಲತಃ ವ್ಯವಸಾಯದಿಂದಲೇ ಬಂದವರು. ಇಡೀ ಭಾರತ ಹಳ್ಳಿಗಳ ರಾಜ್ಯ, ಹಳ್ಳಿಗಳ ದೇಶ. ನಾವೆಲ್ಲ ವ್ಯವಸಾಯದಿಂದಲೇ ಪಟ್ಟಣಕ್ಕೆ ಬಂದವರು. ನಾವು ಪಟ್ಟಣಕ್ಕೆ ಬಂದೂನೇ ಇವತ್ತು ಬೇರೆ ಬೇರೆ ಕೆಲಸ ಮಾಡ್ತಿದ್ದೀವಿ. ನಮಗೆ ಬೇಕಾದಂತಹ ಆಹಾರವನ್ನು ಉತ್ಪಾದನೆ ಮಾಡಿಕೊಳ್ಳುವ ಶಕ್ತಿಯನ್ನು ಕಳೆದುಕೊಂಡಿದ್ದೀವಿ. ನಾವು ಡಿಪೆಂಡೆಂಟ್ ಆಗಿದ್ದೀವಿ, ಬೇರೆಯವ್ರ ಮೇಲೆ ಡಿಪೆಂಡ್ ಆದ್ವಿ ಅಲ್ವಾ? ಈಗ ನಮ್ಗೆ ಊಟ ಬೇಕು ಅಂದರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕು. ರೈತರಿಗೆ ಹಾಗಲ್ಲ, ನಾನೇ ದುಡಿದಿದ್ದು ನಾನೇ ತಿಂತೀನಿ ಅನ್ನುವಂಥ ಹೆಮ್ಮೆ ಇದೆ. ಈ ಜಲಗಾರ ನಾಟಕದ ಆರಂಭದಲ್ಲಿ ರೈತ ಮತ್ತು ಜಲಗಾರರ ನಡುವಿನ ಸಂಭಾಷಣೆಗಳಲ್ಲಿ ಜಲಗಾರ ರೈತನಲ್ಲಿ ಹೇಳ್ತಾನೆ, ಅವನ ಕಾಯಕದಲ್ಲೇ ಭಗವಂತನನ್ನು ಕಾಣ್ತಾನೆ ಅಂತ. ಬಹುಶಃ ಸಮಯ ಸಾಕಷ್ಟು ಆಗ್ತಿರೋದ್ರಿಂದ ಎಲ್ಲ ಕೃತಿಗಳನ್ನು ನಾನು ಪರಿಶೀಲನೆ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ನೀನು ಉಳುವಾಗ ನೆಡುವಾಗ ಪೂಜೆ ಮಾಡುವೆ, ನಿನ್ನೆ ದೇಗುಲದೆಡೆಗೆ ಹೋದೆನ್ನ ಕಂದನ ಬೈದಿರಿದು ನೂಕಿದರು. ದೇವಸ್ಥಾನಕ್ಕೆ ಹೋದ ನನ್ನ ಮಗುನ ಬೈದ್ಬಿಟ್ಟು ತಳ್ಳಿಬಿಟ್ರು. ಶಿವಗುಡಿಯ ಶಿವನು ಜೋಯಿಸರ ಶಿವನಂತೆ. ಶಿವನ ಗುಡಿಲಿರುವಂತಹ ಆ ಶಿವ ಇದನ್ನಲ್ಲ, ಜೋಯಿಸರ ಶಿವನಂತೆ, ನಮಗೆಲ್ಲ ಸಿಗುವಂಥ ಶಿವನಲ್ಲ ಅಂತ ದುಃಖ ಪಡ್ತಾರೆ. ಇಲ್ಲಿ ವರ್ಣಾಶ್ರಮ ಧರ್ಮವನ್ನು ಕುರಿತು ಕುವೆಂಪು ಮಾತಾಡ್ತಾರೆ. ಚಾತುರ್ವರ್ಣ್ಯ ಗೊತ್ತಿದೆ ಅಲ್ವಾ? ಚಾತುರ್ವರ್ಣ್ಯ ಮಯಾ ಸೃಷ್ಟ್ಯ ಗುಣಕರ್ಮ ವಿಭಾಗಶಃ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಅವರ ಕೆಲಸಗಳಿಗೆ ಅನುಗುಣವಾಗಿ ವರ್ಣಾಶ್ರಮವನ್ನು ಮಾಡಿರೋದು. ಆದರೆ ಇವತ್ತು ನಾವೇನು ಮಾಡಿದ್ದೀವಿ? ಹುಟ್ಟಿನಿಂದ ವರ್ಣಾಶ್ರಮವನ್ನು ಮಾಡಿಕೊಂಡು ಪಂಗಡ ಬೇರೆ ಬೇರೆ ಮಾಡಿ, ಇವರು ಈ ಜಾತಿ, ಇವ್ರ ಜಾತಿ, ಇವರು ಉಪಜಾತಿ, ಇವರು ಬೇರೆ, ಇವ್ರ ಮೇಲು, ಇವ್ರ ಕೀಳು ನಾವೆಲ್ಲ ಮಾಡ್ಕೊಂಡಿದ್ದೀವಿ. ಇದರ ಬಗ್ಗೆ ಈ ಒಂದು ನಾಟಕ ತಿಳಿಸುತ್ತೆ. ದೇಗುಲದ ಪೂಜಕನು ಬೈಗಿನಲ್ಲಿ ಬೆಳಗಿನಲ್ಲಿ ಪೂಜಿಸಿದರೇನಂತೆ, ನಮ್ಮ ಜೀವನವೇ ನಿತ್ಯ ಪೂಜೆ, ನಮ್ಮ ಕರ್ಮವೇ ನಿತ್ಯ ಯೋಗಿ ಅನ್ನುವ ಮೂಲಕ ಕರ್ತವ್ಯ ಇದೆಯಲ್ಲ, ಅದೇ ನಾವು ಮಾಡುವಂಥ ಪೂಜೆ. ಕಾಯಕವೇ ಕೈಲಾಸ ಅಂತ ಬಸವಣ್ಣ ಹೇಳಿದ್ರಲ್ಲ, ಅದನ್ನು ಈ ಮಾತುಗಳಲ್ಲಿ ಕುವೆಂಪು ಇಡ್ತಾರೆ. ಕೆಳಜಾತಿಯವನೆಂದರಿಯದೆ ಗಾಳಿಯಲ್ಲಿ ತೇಲಿ ಬಂದ ಸುಸ್ವರವನ್ನು ಯಾರೋ ದಿವ್ಯಾತ್ಮನಿರಬಹುದು, ಮಧುರತಮ ಗಾಯನವು ಅಮಲತಮ ಹೃದಯದಿಂದಲ್ಲವೇ ಹೊರಹೊಮ್ಮಲರಿಯದು ಅಂತ. ದೇವಸ್ಥಾನಕ್ಕೆ ಹೊರಟಂಥವ್ರನ್ನ ಆ ಹಾಡುಗಾರಿಕೆಯ ಒಡೆಯ ಜಲಗಾರ ಅಂತ ತಿಳಿದುಕೊಂಡ ತಕ್ಷಣ ಅವ್ರ ಬಣ್ಣ ಬದಲಾಯಿಸ್ತಾರೆ. ಇದು ಒಟ್ಟು ಸಾರವನ್ನು ಹೇಳಿಬಿಡ್ತೀನಿ. ಕೊನೆಗೆ ಶಿವನೇ ಇಳಿದು ಬರ್ತಾನೆ. ಎಲ್ಲಿಗೆ ಬರ್ತಾನೆ? ದೇವಸ್ಥಾನದ ಒಳಗೆ ಬರಲ್ಲ, ದೊಡ್ಡ ಕಸದ ರಾಶಿ ಇತ್ತಲ್ಲ ಅದರ ಮೇಲೆ ಶಿವ ನಿಂತ್ಕೊಳ್ತಾನೆ. ಜಗದ ಜಲಗಾರ ನಾನು ಅಂತ ಶಿವ ಹೇಳ್ತಾನೆ. ಈ ಮಾತುಗಳನ್ನು ಕೇಳಿದ್ದೀರ ಯಾರಾದರೂ? ಜಲಗಾರ ನಾಟಕ ಇದು ಕೇಳಿದ್ಮೇಲೆ ಅಟ್ಲೀಸ್ಟ್ ಒಂದು ಸತಿ ಈ ಜಲಗಾರ ನಾಟಕವನ್ನು ಓದಬೇಕು, ಅದರಲ್ಲಿ ಏನಿದೆ ಅಂತ ನಿಮ್ಗೆ ಅನಿಸಿದರೆ ನನಗೆ ಮಾತಾಡಿದ್ದಕ್ಕೆ ಸಾರ್ಥಕ. ಜಲಗಾರ ನಾಟಕದಲ್ಲಿ ಕೊನೆಗೆ ಹೇಳ್ತಾನೆ ಶಿವ ಕಸದ ಮೇಲೆ ನಿಂತ್ಕೊಂಡು, ನಾನು ಜಗದ ಜಲಗಾರ, ನಾನು ಎಲ್ಲ ಕಸವನ್ನು ತೊಳಿತಾ ಇದ್ದೀನಿ, ಹಾಗಾಗಿ ಜಲಗಾರರನ್ನು ರೈತರನ್ನು ನೀವು ಕೀಳು ಅಂತ ತಿಳ್ಕೊಬೇಡಿ, ನಾನು ಅವರು ಒಂದೇ ಅಂತ ಶಿವ ಹೇಳುವಂಥ ದೊಡ್ಡ ತತ್ವವನ್ನು ಈ ನಾಟಕ ಕೊಡುತ್ತೆ. ಅಂದರೆ ಯಾವ ಕೆಲಸವೂ ಕೀಳಲ್ಲ ಅಂತ ಶಿವನ ಬಾಯಲ್ಲಿ ಹೇಳಿಸ್ತಾರೆ. ಕುವೆಂಪು ಅವರ ಕಾಣಿಕೆ ಈ ನಿಟ್ಟಿನಲ್ಲಿ ತುಂಬ ದೊಡ್ಡದು. ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಅಂತ ಹೇಳ್ತಾರಲ್ಲ, 100 ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೇ ಮೀರಿ. ಆ ಕಾವ್ಯಕ್ಕೂ ಜಲಗಾರ ನಾಟಕಕ್ಕೂ ಒಂದೇ ರೀತಿ ಸಂಬಂಧ ಇದೆ ಅಲ್ವಾ? ಎಲ್ಲ ಜಾತಿ ಮತಗಳನ್ನು ತೂರಿಬಿಟ್ಟು ನೀವು ವಿಶ್ವಮಾನವರಾಗಿ ಅಂತ ಹೇಳಿದಂಥದ್ದು ಹೇಗಿದೆ? ಜಲಗಾರ ನಾಟಕದಲ್ಲಿ ನಾನು ಜಗದ ಜಲಗಾರ, ನಾನು ಕಸ ಗುಡಿಸೋನು ಅಂತ ಶಿವನ ಬಾಯಲ್ಲಿ ಹೇಳಿಸಿದ್ದಾರಲ್ಲ, ಇದರಲ್ಲಿರುವಂತಹ ವೈಚಾರಿಕ ಪ್ರಜ್ಞೆಯನ್ನು ನಾವು ಗುರುತಿಸಬೇಕು. ಈ ರೀತಿ ಅನಲೈಸ್ ಮಾಡುವುದನ್ನು ಕಲಿತುಕೊಂಡ್ರೆ ಸಾಹಿತ್ಯದ ಓದು ನಿಮಗೆ ತುಂಬ ಖುಷಿಯನ್ನು ಕೊಡುತ್ತೆ.
ಕೇವಲ ಎಕ್ಸಾಮ್ ಪಾಯಿಂಟಿಗೆ ಈ ಕ್ವಶನ್ಗೆ ಏನು ಆನ್ಸರ್ ಮಾಡಬೇಕು, ಅಕಸ್ಮಾತು ಫಿಲ್ ಇನ್ ದ ಬ್ಲ್ಯಾಂಕ್ ಕೊಟ್ಟುಬಿಟ್ರೆ ಏನು ಉತ್ತರ ಬರೀಬೇಕು, ಇಷ್ಟಕ್ಕೆ ಸೀಮಿತವಾಗದೆ ಈ ಸಾಹಿತ್ಯನ ಓದಿದಾಗ ಓ ಈ ರೀತಿ ಆ್ಯಂಗಲ್ಲು ಇದೆಯಲ್ವಾ, ಈ ರೀತಿ ಡೈಮೆನ್ಷನ್ನು ಇದೆಯಲ್ವಾ, ಈಗ ನಾನು ಹೇಳಿದ ಡೈಮೆನ್ಷನ್ಗಿಂತ ವಿಭಿನ್ನವಾದ ಆಲೋಚನೆ ನಿಮಗೂ ಬರ್ಬೋದಲ್ವಾ ಅಲ್ವಾ ಮಕ್ಕಳ? ನಿಮಗೂ ಹೊಸ ಹೊಸ ಆಲೋಚನೆ, ಈ ಕವನ ಇಟ್ಕೊಳ್ಳಿ, ಈ ನಾಟಕ ಇಟ್ಕೊಳ್ಳಿ, ಓದ್ತಾ ಹೋದರೆ ನಿಮ್ಗೆ ಅನ್ಸುತ್ತೆ ಮೇಡಮ್ ಹೇಳಿದ್ದು ಈ ಥರ, ಇದಕ್ಕೆ ಇನ್ನೂ ಒಂದು ಆ್ಯಂಗಲ್ ಇದೆ ಅಂತ ನಿಮಗೂ ಅನ್ನಿಸ್ಬಹುದು. ಹಾಗೆ ಅನ್ನಿಸ್ಬೇಕು. ಹಾಗೆ ಅನ್ನಿಸಿದರೆ ನಿಮ್ಮ ಮೆದುಳಿನಲ್ಲಿ ಹೊಸ ಹೊಸ ಆಲೋಚನಾ ಕ್ರಮ ಉಂಟಾಗ್ತಾ ಇದೆ ಅಂತ ಅರ್ಥ. ಈಗ ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾವು ಮೊನ್ನೆ ಹಬ್ಬ ಹರಿದಿನಗಳನ್ನು ಮಾಡ್ತೀವಲ್ವಾ, ಯಾತಕ್ಕೆ ಅಂತ ಗೊತ್ತಿದೆ ಅಲ್ವಾ? ಯಾರಾದರೂ ಹೇಳಿ, ನಾವೇನಕ್ಕೆ ಹಬ್ಬಗಳನ್ನು ಮಾಡ್ತೀವಿ? ಹೋಗಿ ಹಬ್ಬಗಳಲ್ಲಿ ನಾವು ಮಾವಿನ ತೋರಣ ಯಾಕೆ ಕಟ್ತೀವಿ, ಬಾಳೆಕಂದು ಯಾಕೆ ಕಟ್ತೀವಿ, ರಂಗೋಲಿ ಮನೆ ಮುಂದೆ ಯಾಕೆ ಹಾಕ್ತೀವಿ, ಏನಾದರೂ ಗೊತ್ತಿದೆಯಾ ಯಾರಿಗಾದರೂ? ಹಾಂ, ಸಂಪ್ರದಾಯ, ಕರೆಕ್ಟು. ಈ ಸಂಪ್ರದಾಯ ಯಾಕೆ ಬಂತು, ಅದರ ಹಿಂದೆ ಏನಾದರೂ ಉದ್ದೇಶ ಇದೆಯಾ? ಇದನ್ನು ನಾವು ಯೋಚನೆ ಮಾಡಬೇಕು. ಈ ಸಾಹಿತ್ಯವನ್ನು ಓದುವ ಮುಂಚೆ ನಮ್ಮ ಆಚರಣೆಗಳ ಬಗ್ಗೆ ನಾವು ತಿಳ್ಕೊಂಡ್ರೆ ನಮ್ಮ ವಿಚಾರವಾದ ಅರಳ್ತಾ ಹೋಗುತ್ತೆ. ಈಗ ಹೆಣ್ಮಕ್ಳಿಗೆ ಕೇಳ್ತೀನಿ, ಯಾಕಮ್ಮ ಕಿವಿ ಓಲೆ ಹಾಕ್ಕೊಳ್ತೀರಾ, ಮೂಗ್ಬಟ್ಟು ಯಾಕಮ್ಮ ಹಾಕ್ಕೊಳ್ತೀರಾ? ಈಗ ಹೆಣ್ಮಕ್ಳು ಹೇಳ್ಬೇಕು ಇದಕ್ಕೆ. ಹೋಗಲಿ, ರಂಗೋಲಿ ಬಗ್ಗೆ ಗಂಡು ಮಕ್ಳಿಗೆ ಗೊತ್ತಿಲ್ಲ, ಬೇಡ. ನಿಮಗೆ ಗೊತ್ತಿದೆಯಾ? ಇಲ್ಲ. ಅಮ್ಮ ಪೇಂಟಲ್ಲಿ ರಂಗೋಲಿ ಇಟ್ಬಿಟ್ಟಿದ್ದಾರೆ, ದಿನ ಯಾರಿಡ್ತಾರೆ ಅಲ್ವಾ? ಪೇಂಟಲ್ಲಿ ಇಟ್ಟಿದ್ದಾರೆ ಸಾಕು. ಯಾರಿಗಾದರೂ ಒಂದು ದಿವಸ ಯೋಚನೆ ಮಾಡಿದ್ದೀರಾ ನಾವು ಹಬ್ಬಗಳಲ್ಲಿ ಯಾಕೆ ಮಾವು ಬೇವಿನ ತೋರಣ ಕಟ್ತೀವಿ ಅಥವಾ ರಂಗೋಲಿಗಳನ್ನು ಹಾಕ್ತೀವಿ? ರಂಗೋಲಿ ಸಲ್ಫರಿಂದ ಮಾಡುವಂಥದ್ದು. ಈಗ ನಾವು ಜಲ್ಲಿ ಪುಡಿ ತಂದಿಡ್ತಾ ಇದ್ದೀವಿ, ರಂಗೋಲಿ ಸಲ್ಫರ್. ಮನೆಯ ಮುಂಭಾಗ ಸಗಣಿಯಲ್ಲಿ ಸಾರಿಸ್ತಿದ್ರಲ್ಲ ಹಿಂದೆಲ್ಲ, ಸಾರಿಸಿದಾಗ ಕ್ರಿಮಿಕೀಟಗಳು ಮನೆಯೊಳಗೆ ಬರಲ್ಲ. ರಂಗೋಲಿ ಹಾಕಿದಾಗ ಸಲ್ಫರ್ ಅಂಶ ಇರೋದ್ರಿಂದ ಫಂಗಸ್ ಮನೆ ಒಳಗೆ ಬರಲ್ಲ. ಅದನ್ನು ತುಳ್ಕೊಂಡು ಒಳಗೆ ಬರುವಾಗಲೇ ಒಂದಿಷ್ಟು ಫಿಲ್ಟರ್ ಆಗೋಗುತ್ತೆ. ಹಬ್ಬ ಹರಿದಿನಗಳಲ್ಲಿ ತುಂಬ ಜನ ಸೇರ್ತೀವಿ ನಾವು, ಆವಾಗ ಒಬ್ಬರು ಉಸಿರು ಜನ ಸೇರಿದಾಗ ಇನ್ಫೆಕ್ಷನ್ಸು, ಬ್ಯಾಕ್ಟೀರಿಯಾಸ್ ಜಾಸ್ತಿ ಇರುತ್ತೆ. ಅದು ಕಡಿಮೆ ಆಗಲಿ ಅಂತ ಮಾವು ಬೇವಿನ ತೋರಣ ಕಟ್ತೀವಿ. ಇದು ನಮ್ಗೆ ಯಾರಿಗಾರ ಗೊತ್ತಿತ್ತಾ? ಇದು ವೈಚಾರಿಕ ಪ್ರಜ್ಞೆ. ನಮ್ಮ ಸಂಪ್ರದಾಯ ಏನಿದೆ, ಭಾರತೀಯ ಸಂಸ್ಕೃತಿ ಏನಿದೆ, ತುಂಬ ಅದ್ಭುತವಾದದ್ದು. ಇದರ ಹಿಂದೆ ಇರುವಂಥದ್ದು ವೈಜ್ಞಾನಿಕ ತತ್ವ, ಆರೋಗ್ಯ ತತ್ವ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಕಿವಿ ಓಲೆ ಗಂಡು ಮಕ್ಕಳಿಗೂ ಇದೆ, ಹೆಣ್ಮಕ್ಳಿಗೂ ಇದೆ. ಗಂಡು ಮಕ್ಕಳಿಗೂ ಚುಚ್ತಾರಲ್ವ ಕಿವಿನ, ಯಾತಕ್ಕೆ ಅಂತ ಯಾರಾದರೂ ಯೋಚನೆ ಮಾಡಿದ್ದೀರಾ? ನಮ್ಮ ಭಾರತೀಯ ಸಂಸ್ಕೃತಿ. ಈಗ ಫಾರಿನರ್ಸು ಮಿಷಿನ್ ಇಟ್ಕೊಂಡು ಕರೆಕ್ಟಾಗಿ ಪಾಯಿಂಟ್ ನೋಟ್ ಡೌನ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಆಕ್ಯುಪಂಚರ್ ಅಂತ ಕೇಳಿದ್ದೀರಾ? ಆಕ್ಯುಪ್ರೆಷರ್ ಕೇಳೇ ಇರ್ತೀರ ನೀವು ಆಲ್ಮೋಸ್ಟ್. ಇದೆಲ್ಲ ಆಕ್ಯುಪಂಚರ್ಸ್. ನಮ್ಮ ಇಡೀ ದೇಹದ ಎಲ್ಲ ಗ್ರಂಥಿಗಳನ್ನು ಕಂಟ್ರೋಲ್ ಮಾಡುವಂತಹ ಗ್ರಂಥಿ ಇಲ್ಲಿದೆ, ಅದನ್ನು ಚುಚ್ಚಿದ್ರೆ ಆಕ್ಯುಪಂಚರ್ ಆಗುತ್ತೆ. ನಮ್ಮ ದೇಹದ ಎಲ್ಲ ಗ್ರಂಥಿಗಳು ಜನ್ಮ ಪೂರ್ತಿ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ಕೊಳ್ಳುತ್ತವೆ ಅಂತ. ಮೂಗನ್ನು ಗಂಡು ಮಕ್ಕಳಿಗೆ ಚುಚ್ಚಲ್ಲ, ಹೆಣ್ಮಕ್ಳಿಗೆ ಮಾತ್ರ ಯಾಕೆ ಚುಚ್ಚುತ್ತಾರೆ? ಗರ್ಭಕೋಶಕ್ಕೆ ನೇರವಾಗಿ ಸಂಬಂಧಿಸಿದ ನರ ಇಲ್ಲಿರುತ್ತೆ, ಅದು ಆ್ಯಕ್ಟಿವ್ ಆಗಿರಲಿ, ಅದು ಆರೋಗ್ಯವಾಗಿರಲಿ ಅಂತ ಹೆಣ್ಮಕ್ಳಿಗೆ ಮೂಗು ಚುಚ್ಚುವಂಥದ್ದು. ಇದೇ ರೀತಿ ಹೇಳ್ತಾ ಹೋದರೆ ಸಾಕಷ್ಟಿದೆ. ಬಳೆ ಯಾಕಾಗ್ತೀವಿ, ಗೆಜ್ಜೆ ಯಾಕಾಗ್ತೀವಿ, ಅದು ಕುವೆಂಪು ಅವರ ಸಾಹಿತ್ಯ ಪ್ರಜ್ಞೆ ಅಥವಾ ವೈಚಾರಿಕ ಪ್ರಜ್ಞೆಗೆ ಸಂಬಂಧಪಟ್ಟಿದ್ದಲ್ಲ. ಆದರೆ ವೈಚಾರಿಕ ಪ್ರಜ್ಞೆಯನ್ನು ಹೇಗೆ ಬೆಳೆಸಿಕೊಳ್ಳಬೇಕು ಅನ್ನುವುದಕ್ಕೆ ನಾನು ಸಣ್ಣ ಉದಾಹರಣೆ ಕೊಟ್ಟೆ. ನಮ್ಮ ಹಬ್ಬಗಳಲ್ಲಿ ಮಾಡುವಂಥ ಆಹಾರ ಕೂಡ ಆರೋಗ್ಯ ವೈಜ್ಞಾನಿಕ ತತ್ವತೆ. ಇಲ್ಲಿ ಕುವೆಂಪು ಅವರ ಒಂದು ವಿಚಾರಕ್ಕೆ ಬಂದರೆ, ಮನುಷ್ಯ ಜಾತಿ ತಾನೊಂದೇ ವಲಂ ಎಂಬುದನ್ನು ನಿರುಪಾದಿಯಾಗಿ ಸ್ವೀಕರಿಸಬೇಕು. ವರ್ಣಾಶ್ರಮವನ್ನು ತಿದ್ದುವುದಲ್ಲ, ಅದನ್ನು ಸಂಪೂರ್ಣವಾಗಿ ತೊಲಗಿಸಬೇಕು. ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅಂತ್ಯಜ, ಶಿಯಾ, ಸುನ್ನಿ, ಕ್ಯಾಥೋಲಿಕ್, ಪ್ರೊಟೆಸ್ಟೆಂಟ್, ಸಿಖ್, ನಿರಹಂಕಾರಿ ಇತ್ಯಾದಿ ವಿಭಜನೆಯನ್ನು ನಿರ್ನಾಮ ಮಾಡಬೇಕು. ಎಲ್ಲ ದೇಶಗಳಲ್ಲಿ ಮತ್ತು ಎಲ್ಲ ಮತಗಳಲ್ಲಿ ಇರುವಂಥ ಜಾತಿ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರಾಕರಿಸಿ ವಿನಾಶಗೊಳಿಸಬೇಕು. ಮತ ತೊಲಗಿ ಆಧ್ಯಾತ್ಮ ಮಾತ್ರ ವೈಜ್ಞಾನಿಕ ತತ್ವ
ಮೂಲಕವಾಗಿ ಮಾನ್ಯತೆ ಪಡೆಯಬೇಕು. ಇದು ಕುವೆಂಪು ಅವರ ಮಾತು. ಸಾಕಷ್ಟು ಕಡೆ ನಾನು ಹೇಳುವುದರ ಜೊತೆಗೆ ಕುವೆಂಪು ಅವರ ಮಾತುಗಳನ್ನೇ ನೇರವಾಗಿ ನಿಮ್ಮ ಮುಂದೆ ತರ್ತೀನಿ. ನೀವು ಓದೋದಕ್ಕೆ ಇದು ಸ್ಫೂರ್ತಿಯಾಗಲಿ. ಕುವೆಂಪು ಏನು ಹೇಳಿರ್ಬೋದು, ಮೇಡಮ್ ಅನಲೈಸ್ ಮಾಡುವಾಗ ಇವ್ರ ವರ್ಡ್ಸು ಇವ್ರ ಥಾಟ್ಸ್ ನಮಗೆ ಕೊಟ್ಟುಬಿಟ್ಟಿದ್ದಾರೆ ಅನ್ನೋ ಬದಲು ಕುವೆಂಪು ಅವರೇ ಹೇಳಿರೋ ಸಾಲುಗಳನ್ನು ಹೇಳ್ತೀನಿ, ಅದನ್ನು ಅರ್ಥ ಮಾಡಿಕೊಳ್ಳಿ. ಇದರಲ್ಲಿ ಏನಿದೆ, ಎಲ್ಲ ತತ್ವದೆಲ್ಲೇ ಮೀರಿ ಅನ್ನೋದು ಕೂಡ ಇದರಲ್ಲೇ ಬಂದಿದೆ. ಇವರು ಮಂತ್ರಮಾಂಗಲ್ಯ ಅಂತ ಶುರು ಮಾಡಿದರು, ಗೊತ್ತಿದೆಯಾ ಯಾರಿಗಾದರೂ? ಕುವೆಂಪು ಅವರು ಮಂತ್ರಮಾಂಗಲ್ಯ ಎನ್ನುವಂಥ ಒಂದು ಕಾನ್ಸೆಪ್ಟ್ ತಂದರು. ಎಂಗೇಜ್ಮೆಂಟ್ಗೆ 10 ಲಕ್ಷ ಖರ್ಚು, ಮದುವೆಗೆ 50 ಲಕ್ಷ ಖರ್ಚು, ಹುಡುಗಿ ಮನೆಯವರು ಜನ್ಮ ಪೂರ್ತಿ ತೀರ್ಸೋಕ್ಕಾಗದೇನಷ್ಟು ಸಾಲ ತಂದು ಮಗಳನ್ನ ಮದುವೆ ಮಾಡಿ ಗಂಡನ ಮನೆಗೆ ಅವ್ರು ಹೆಂಗೆ ನೋಡ್ಕೋತಾರೋ ಅದು ಬೇರೆ, ಗಂಡನವ್ರು ಏನು ಕೇಳಿದ್ರು ಕೊಡಬೇಕು, ಅದ್ದೂರಿಯಾಗಿ 4 ದಿನ ಮದುವೆ ಮಾಡಬೇಕು, ದಿನಕ್ಕೆ 3 ಲಕ್ಷ ರೂಪಾಯಿ ಚೌಲ್ಟ್ರಿಲೇ ಮದುವೆ ಮಾಡಬೇಕು. ಇವೆಲ್ಲ ಒಂದು ಆಡಂಬರದ ಕಲ್ಪನೆ ಕೂಡ ಇದೆ. ಆದರೆ ಕುವೆಂಪುರವರು ಬದುಕಿನಲ್ಲಿ ಸಾಂಗತ್ಯ, ದಾಂಪತ್ಯ ಹೇಗಿರಬೇಕು ಅನ್ನುವುದಕ್ಕೆ 4 ಸಾಲು ಹೇಳಿದ್ದಾರೆ, ಹೇಳ್ತೀನಿ. ಮದುವೆ ಎಂದರೆ ಪರಸ್ಪರ ಒಲಿದ ಅಥವಾ ತಂದೆ ತಾಯಿಗಳು ಪೋಷಕರು ನಿರ್ಣಯಿಸಿದ ವಧೂವರರು ಹಿರಿಯರ ಸಮ್ಮುಖದಲ್ಲಿ ದೈವದ ಸಾನ್ನಿಧ್ಯದಲ್ಲಿ ಒಂದಾಗಿ ದಾಂಪತ್ಯದ ವ್ರತವನ್ನು ಸ್ವೀಕರಿಸುವುದು. ದಾಂಪತ್ಯ ಅನ್ನೋದು ಒಂದು ವ್ರತ ಹಿಡಿದ ಮೇಲೆ ಅದನ್ನು ಸಂಪೂರ್ಣವಾಗಿ ಸಲೀಲವಾಗಿ ನಡೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ಅಲ್ವಾ? ವ್ರತ ಮಾಡ್ತಿರಲ್ಲ, ವರಮಹಾಲಕ್ಷ್ಮಿ ವ್ರತ, ಗಣಪತಿ ವ್ರತ, ಎಲ್ಲ ವ್ರತಗಳನ್ನು ಆಗ ಆರಂಭ ಮಾಡಿ ಕೊನೆಯಲ್ಲಿ ವಿಸರ್ಜನೆ ಮಾಡುವ ತನಕ ಎಷ್ಟು ಶಿಸ್ತಿನಿಂದ, ಎಷ್ಟು ಭಕ್ತಿಯಿಂದ, ಎಷ್ಟು ಮಡಿಮಡಿಯಾಗೆಲ್ಲ ಮಾಡ್ತಿರಲ್ಲ. ದಾಂಪತ್ಯ ಅನ್ನುವುದು ಕೂಡ ವ್ರತ ಅನ್ನುವಂಥ ಪರಿಕಲ್ಪನೆಯನ್ನು ಕುವೆಂಪು ಕೊಟ್ಟರು. ಇದು ಗಂಭೀರವಾದ, ಮಧುರವಾದ ಮತ್ತು ಆಧ್ಯಾತ್ಮಿಕವಾದ ವಾತಾವರಣದಲ್ಲಿ ನಡೆಯಬೇಕಾದ ವ್ರತ. ಆದರೆ ಈಗ ಆಗ್ತಿರೋದು ಏನು? ಮನಃಶಾಂತಿಯನ್ನು ಕೆಡಿಸುವಂಥ ವಾದ್ಯಗಳು, ರೆಕಾರ್ಡುಗಳು, ಧ್ವನಿವರ್ಧಕಗಳ ಮೂಲಕ ಅರಿಸ್ತಾ ಇರುತ್ತೆ. ಪುರೋಹಿತರು ವಧೂವರರಿಗೆ ಅರ್ಥವಾಗದೇ ಇರುವಂಥ ಭಾಷೆಯಲ್ಲಿ ಮಂತ್ರವನ್ನು ಹೇಳ್ತಾ ಇರ್ತಾರೆ. ಮದುಮಕ್ಕಳಿಗೂ ಅರ್ಥ ಆಗಲ್ಲ ಮಂತ್ರದ ಅರ್ಥ ಏನು ಅಂತ, ತಂದೆ ತಾಯಿಗೂ ಗೊತ್ತಿಲ್ಲ. ಬಂದವರಂತೂ ಆರಾಮಾಗಿ ಅಕ್ಕಪಕ್ಕ ಹರಟೆ ಹೊಡ್ಕೊಂಡು ಎಂಜಾಯ್ ಮಾಡ್ತಿರ್ತಾರೆ ಅಲ್ವಾ? ಮದುವೆಗಳಲ್ಲಿ ಹಾಗೆ ಅಲ್ವಾ ಆಗ್ತಿರೋದು? ಇದನ್ನು ತಪ್ಪಿಸಿ ಸಾಲದ ಹೊರೆಯನ್ನು ಕಡಿಮೆ ಮಾಡಿ ಮಂತ್ರಮಾಂಗಲ್ಯ ಅಂತ ಒಂದು 10-15 ಸಾಲುಗಳ ಒಂದು ಮಂತ್ರ ಇದೆ. ಹುಡುಗ ಹುಡುಗಿ ಕ್ಲೋಸ್ ಸರ್ಕಲ್ ಬಂದು ಹಾರ ಬದಲಾಯಿಸಿ ಮಾಂಗಲ್ಯ ಕಟ್ಟಿ ಈ ಮಂತ್ರವನ್ನು ಓದಿದರೆ ಸಾಕು ಅನ್ನುವಂಥ ವೈಚಾರಿಕತೆಯನ್ನು ಸಮಾಜದಲ್ಲಿ ತಂದವರು ಕುವೆಂಪು ಅವರು. ಮಂಡ್ಯದ ಕಡೆ ಇದು ಬಹಳ ಚಾಲ್ತಿಯಲ್ಲಿದೆ, ಮಂತ್ರಮಾಂಗಲ್ಯ ಅನ್ನುವಂಥದ್ದು. ಆದರೆ ದುರಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮಂತ್ರಮಾಂಗಲ್ಯ ಅಂತ ಮದುವೆ ಮಾಡ್ಕೊಳ್ತಾರೆ ಸಿಂಪಲ್ಲಾಗಿ. ಹೆಂಗೂ ಸಿಂಪಲ್ ಮದುವೆ ಆಗೋಯ್ತಲ್ಲ ಅಂತ ಮದುವೆಗಿಂತ ಗ್ರ್ಯಾಂಡಾಗಿ ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಡ್ತಿದ್ದಾರೆ. ವಿರೋಧಾಭಾಸ ಇದೆ ನೀವು. ಅಯ್ಯೋ ನಾವು ಭಾಳ ಗ್ರೇಟು, ಸಿಂಪಲ್ಲಾಗಿ ಮದುವೆ ಮಾಡ್ಕೊಳ್ತೀವಿ, ಕುವೆಂಪು ಅವರ ವಿಚಾರವನ್ನು ನಾವು ತರ್ತಿದ್ದೀವಿ ಅಂತ ಮಂತ್ರಮಾಂಗಲ್ಯವನ್ನು ಮಾಡ್ಕೊಳ್ಳೋದು, ಎಂಗೇಜ್ಮೆಂಟ್ನ ಅದಕ್ಕೂ ಮುಂಚೆ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡೋದು. ಏನು ಉಪಯೋಗ ಬಂತು? ನೀವು ಯೋಚನೆ ಮಾಡಬೇಕು. ಈ ರೀತಿಯ ಆಚರಣೆಗಳು ನಿಮಗೆ ಬೇಕಾ? ನಾವು ಯಾವ ರೀತಿ ಯೋಚನೆ ಮಾಡಿದರೆ ಸಮಾಜವನ್ನು ಬದಲಾಯಿಸೋದಕ್ಕೆ ಸಾಧ್ಯ ಅಂತ ನೀವುಗಳು ಯೋಚನೆ ಮಾಡಿದರೆ ಸಮಾಜವನ್ನು ಬೇರೆ ದಿಕ್ಕಿನ ಕಡೆ ಕರ್ಕೊಂಡು ಹೋಗ್ಬೋದು ಅಲ್ವಾ? ವಿಜ್ಞಾನ ಸಂಪನ್ನವಾದ ಪಾಶ್ಚಾತ್ಯ ನಾಗರಿಕೆ ನಮ್ಮನ್ನು ಎಷ್ಟು ವರ್ಷ ಆಳಿದ್ರೂ ಅದರ ವಿಜ್ಞಾನ ಸೃಷ್ಟಿಸಿದಂತಹ ಯಂತ್ರ ನಾಗರಿಕತೆಯನ್ನು ಅನುಸರಿಸಿದೆವೆಯೇ ಹೊರತು ಅದರ ವೈಜ್ಞಾನಿಕ ದೃಷ್ಟಿ ನಮ್ಮದಾಗಲಿಲ್ಲ. ಆ ವೈಜ್ಞಾನಿಕ ದೃಷ್ಟಿಗೂ ತಾಯಿ ಬೇರಾದ ವೈಚಾರಿಕತೆಯನ್ನು ಮೈಗೂಡಿಸ್ಕೊಳ್ಳಿಲ್ಲ. ಇನ್ನು ಮುಂದಾದರೂ ನಾವು ವೈಜ್ಞಾನಿಕ ದೃಷ್ಟಿಯ ಮತ್ತು ವೈಚಾರಿಕ ಬುದ್ಧಿಯ ನೆರಳಿನಿಂದ ನಮ್ಮ ನಾಡಿನ ರಾಜಕೀಯ, ಸಾಮಾಜಿಕ ಮತ್ತು ಮತಧಾರ್ಮಿಕ ರಂಗಗಳನ್ನು ಪರಿಶೋಧನೆ ಮಾಡದೇ ಇದ್ದರೆ ನಮಗೆ ಕೇಡು ತಪ್ಪುವುದಿಲ್ಲ ಅಂತ ಕುವೆಂಪು ಅವರು ಹೇಳಿದರು. ನಮ್ಮನ್ನು ಆಳಿದವರು ಯಾರು? ಬ್ರಿಟಿಷ್ನವ್ರು ಆಳಿದ್ರು. ಅವರು ಸೈಂಟಿಫಿಕಲಿ ತುಂಬ ಸ್ಟ್ರಾಂಗು. ನಾವು ಅದನ್ನು ಅಳವಡಿಸ್ಕೊಂಡ್ವಾ? ಇಲ್ಲ. ಅವರ ಸೂಟು, ಕೋಟು, ಬೂಟುಗಳನ್ನು ಅಳವಡಿಸ್ಕೊಂಡ್ವಿ.
ಅವರ ಇಂಗ್ಲೀಷನ್ನು ಅಳವಡಿಸ್ಕೊಂಡ್ವಿ. ಇಂಗ್ಲೀಷ್ ತಪ್ಪು ಅಂತಲ್ಲ, ಬೆಳಕು ಎಲ್ಲಿಂದ ಬಂದರೂ ಸರಿಯೇ, ನಾನು ನಿಂತ ನೆಲ ಕುಸಿಯುವಂತಿರಬಾರ್ದು ಅಂತ ಗಾಂಧೀಜಿ ಹೇಳಿದ್ದಾರೆ. ಎಲ್ಲ ಭಾಷೆಯಿಂದ, ಎಲ್ಲ ಧರ್ಮದಿಂದ ಏನು ಬೇಕೋ ಎಲ್ಲ ಕಲೀರಿ, ಆದರೆ ನಾನು ನಿಂತ ನೆಲ ಕುಸಿಯಬಾರ್ದು, ನನ್ನ ತಳಹದಿ ಏನಿದೆ ಅದನ್ನು ನಾನು ಮರಿಬಾರ್ದು ಅಲ್ವಾ? ಈ ರೀತಿಯ ಪ್ರಜ್ಞೆಯನ್ನು ನಾವು ಬ್ರಿಟಿಷರಿಂದ ಅಳವಡಿಸ್ಕೊಂಡವ ಇಲ್ವಾ? ಇಲ್ಲ. ಯಾವುದು ಒಳ್ಳೆಯದೋ ಅದನ್ನೆಲ್ಲ ತಗೊಳ್ಳಿಲ್ಲ, ಯಾವುದು ಬೇಡವಾಗಿತ್ತೋ ಅವ್ರು ಚಳಿ ರಾಷ್ಟ್ರ ಏನು ನಡುತ್ತಾ ಇರುತ್ತೆ ಕೋಟ್ ಹಾಕ್ಕೊಂಡ್ರು, ನಾವು ಕೋಟ್ ಹಾಕ್ಕೋಬೇಕು. ಶೆಕೆ ಬೆವರು ಒಳಗಡೆ ಕಿತ್ಕೊಂಡು ಹರಿತಿರುತ್ತೆ, ಆದರೂ ನಾವು ಕೋಟ್ ಹಾಕ್ಕೋಬೇಕು. ಈ ರೀತಿಯ ಆಚರಣೆಗಳನ್ನು ನಾವು ತಗೊಳ್ಬೇಕಾ, ಅಥವಾ ನಮಗೆ ಏನು ಬೇಕೋ, ನಮ್ಮ ಒಳ್ಳೆಯದಕ್ಕೆ ಏನು ಬೇಕೋ, ನಮ್ಮ ಅಭಿವೃದ್ಧಿಗೆ ಏನು ಬೇಕೋ ಆ ವಿಚಾರವನ್ನು ತೆಗೆದುಕೊಳ್ಳಬೇಕು? ಇದು ವೈಚಾರಿಕತೆ. ಇದನ್ನೇ ಕುವೆಂಪು ಹೇಳಿತು. ನಾವು ಯಾವ್ಯಾವುದು ಆಚರಣೆಗೆ ಗುಲಾಮರಾಗಿಬಿಟ್ಟಿದ್ದೀವಿ, ನಾವು ಗುಲಾಮರಾಗಬೇಕಾ ಅಥವಾ ನಾವು ಯಜಮಾನರಾಗಬೇಕಾ? ನಮ್ಮ ಆಲೋಚನೆಗಳಿಗೆ ನಾವು ಯಜಮಾನರಾಗಬೇಕು. ಈ ರೀತಿಯ ವೈಚಾರಿಕ ಪ್ರಜ್ಞೆಯನ್ನು ಮೂಡಿಸಿದವರು ಕುವೆಂಪು ಅವರ ಸಾಹಿತ್ಯದಲ್ಲಿ. ಅವರ ಮಲೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗಡತಿ ಎಲ್ಲ ನೋಡಿರ್ಬೋದು. ಹೃದಯ ಜೀವನ ಹಳೆಯ ನೀರಿನ ಕೊಳಕು ಕೊಳವಾಗದಿರಲಿ, ಯಾವಾಗಲೂ ಹೊಸ ನೀರು ಬಂದು ಹರಿಯುತ್ತಿರುವ ಸ್ವಚ್ಛ ಸಲಿಲ ಸ್ರೋತವಾಗಲಿ. ನನ್ನ ಎದೆಯಲ್ಲಿ ಖಾಂಡವನ ದಹನವಾಗುತ್ತಿದೆ, ತ್ಯಾಗ ಭೋಗಗಳ ಹಣಾಹಣಿಯಾಗುತ್ತಿದೆ, ವೈರಾಗ್ಯ ವ್ಯಾಮೋಹಗಳ ಖಡ್ಗಿಯಾಗುತ್ತಿದೆ. ನನ್ನ ಗೆಳೆಯರಿಗೆ ನಾನು ಶಾಂತಿಯ ಮೂರ್ತಿಯಂತೆ ಕಾಣುತ್ತೇನೆ, ಆದರೆ ಅವರು ಅರಿಯರು ಎಂತಹ ಭಯಂಕರ ಸಂಗ್ರಾಮ ಭೂಮಿ ನಾನೆಂದು. ಮೇಲೆ ಶಾಂತಿ ಒಳಗೆ ಕ್ರಾಂತಿ, ಎದ್ದು ನಿಂತೆನೆಂದರೆ ನನ್ನ ಶಿರ ನಕ್ಷತ್ರಗಳಿಗೆ ತಗುಲಿದಂತಾಗುತ್ತದೆ. ಸತ್ತ ಕಲ್ಲುಗಳ ಮುಂದೆ ಅತ್ತು ಕರೆದುದು ಸಾಕು, ಜೀವದಾತೆಯಲಿಂದು ಕೂಗಬೇಕು. ಸರ್ವಮತಗಳಿಗಿಂತಲೂ ಶುದ್ಧ ಹೃದಯದ ಮತ್ತು ಸನ್ಮತಿಯ ಮತವೇ ಮಹೋನ್ನತವಾದದ್ದು. ಹಳೆಯ ಮತ್ತು ಕೊಳೆಯನೆಲ್ಲ ಹೊಸ ಮತ್ತಿಯ ಹೊಳೆಯಲ್ಲಿ ಕೊಚ್ಚಿ ಹೋಗಲಿ ಅಂತ ಕುವೆಂಪು ಹೇಳಿದರು. ನಾನು ಮೇಲ್ ನೋಡೋಕ್ಕೆ ತುಂಬ ಶಾಂತಿ ಥರ ಕಾಣಿಸ್ತಾ ಇದ್ದೀನಿ, ಏಕೆಂದರೆ ಸೂಪರಾಗಿರೋ ಹಾಡುಗಳನ್ನು ಬರೆದಿದ್ದಾರೆ, ಒಳ್ಳೆ ಪ್ರೇಮ ಗೀತೆಗಳನ್ನು ಬರೆದಿದ್ದಾರೆ, ಒಳ್ಳೊಳ್ಳೆ ಕವಿತೆಗಳನ್ನು ಬರೆದಿದ್ದಾರೆ. ಅದನ್ನು ನೋಡಿದ್ರೆ ತುಂಬ ಕೂಲಾಗಿರೋ ಮನುಷ್ಯ, ತುಂಬ ರಸಾಸ್ವಾದನೆ ಮಾತ್ರವೇ ಇದೆ, ಆನಂದವಾಗಿದ್ದಾರೆ ಅಂತ ಅಂದ್ಕೊಳ್ತೀವಿ. ಅಲ್ಲ, ಹೊರಗೆ ಶಾಂತಿ ಒಳಗೆ ಕ್ರಾಂತಿ. ನನ್ನೊಳಗೆ ಯಾವ ಥರ ಜ್ವಾಲಾಮುಖಿ ಇದೆ ಅಂದರೆ, ಈ ಎಲ್ಲ ಕಂದಾಚಾರಗಳ ಮೌಢ್ಯಗಳ ವಿರುದ್ಧ ಅಂದರೆ ನಾನು ತಲೆ ಎತ್ತಿದ್ರೆ ನಕ್ಷತ್ರಕ್ಕೆ ತಾಕ್ಬಿಡ್ತೀನೇನೋ ಅಂತ ಭಯ ಆಗ್ತಾ ಇದೆ ನನಗೆ. ಆ ಲೆವೆಲ್ಗೆ ನನ್ನ ಒಳಗಡೆ ಕುದಿತಾ ಇದೆ ಅಂತ ಹೇಳಿದ್ರು. ನಮ್ಮೊಳಗೂ ಕುದಿತಬೇಕು ಬೇಕಾ? ಕೆಟ್ಟದರ ವಿರುದ್ಧ ಕುದಿತಬೇಕು. ಯಾರೋ ಒಬ್ಬರು ಹೇಳ್ತಿದ್ರು, ಸಾತ್ವಿಕರು ಮೌನವಾಗಿರೋದ್ರಿಂದಾನೇ ಒಳ್ಳೆಯವರು ಮೌನವಾಗಿದ್ದಾರಲ್ಲ, ಇದೇ ದೊಡ್ಡ ಕಷ್ಟ, ಕಂಟಕ, ದುರಂತ ಈ ದೇಶದೊಳಗೆ ಅಂತ. ನನಗೇನಾಗಬೇಕು, ಏನೋ ಮಾಡ್ಕೊಂಡು ಹೋಗ್ಲಪ್ಪ, ನನ್ನ ತಂಟೆಗೆ ಬರದೇ ಇದ್ರೆ ಸಾಕು, ಅಥವಾ ನಾನೇನಾದರೂ ಅಂದ್ಬಿಟ್ರೆ ಏನಾದರೂ ತೊಂದರೆ ಆಗ್ಬಿಟ್ರೆ, ಈ ರೀತಿ ನಾವು ಒಳಗೆ ಇಟ್ಕೊಂಡು ಯಾವುದನ್ನೂ ಪ್ರತಿಭಟಿಸದೆ. ಪ್ರತಿಭಟನೆ ಅಂದರೆ ಕಲ್ಲೊಡಿಬೇಕಿಲ್ಲ, ಕೊಲೆ ಮಾಡಬೇಕಿಲ್ಲ, ನೋಡಿದ ಕೂಡಲೇ ಕಲ್ಲೊಡಿರಿ ಅಥವಾ ಕತ್ತರಿಸಿ, ಈ ರೀತಿ ಅಲ್ಲ. ಇದು ತಪ್ಪು, ಇದು ಸರಿ ಅಂತ ವಿಶ್ಲೇಷಣೆ ಮಾಡುವಂತಹ ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ಬೇಕು. ತಪ್ಪನ್ನು ತಪ್ಪು, ಸರಿಯನ್ನು ಸರಿ ಅಂತ ಹೇಳುವಂತಹ ಧೈರ್ಯವನ್ನು ಬೆಳೆಸ್ಕೊಳ್ಬೇಕು. ಇದು ಯಾವುದರಿಂದ ಬರುತ್ತೆ ನಮಗೆ? ಇದನ್ನೆಲ್ಲ ಓದಿದಾಗ ಅನಿಸುತ್ತಲ್ವ, ಅಯ್ಯೋ ಕುವೆಂಪು ಅವರು ಇಷ್ಟು ಶಾಂತಿ ಅಂತ ಹೇಳ್ತಿದ್ದವರು, ಕ್ರಾಂತಿ ಇದೆಯಾ ಇವರೊಳಗೆ? ಅಂದರೆ ಮನುಷ್ಯ ಎರಡನ್ನೂ ಸಮತೋಲಿತವಾಗಿ ನಡೆಸ್ಕೊಂಡು ಹೋಗಬೇಕು. ಆಗಲೇ ಫಸ್ಟೇ ಹೇಳಿದೆ ಅಲ್ವಾ, ನಮಗೆ ಖುಷಿ ಎಷ್ಟು ಮುಖ್ಯನೋ ವೈಚಾರಿಕತೆ ಕೂಡ ಅಷ್ಟೇ ಮುಖ್ಯ. ಮೋಸ್ಟ್ಲಿ ನನಗನ್ಸುತ್ತೆ, ಎರಡು ಕವಾಟ ಇದ್ದಿಲ್ಲ ಹೃದಯದಲ್ಲಿ. ಒಂದರಲ್ಲಿ ರಸಾಸ್ವಾದನೆ ಆನಂದ ಇಟ್ಕೊಂಡಿದ್ರು, ಇನ್ನೊಂದರಲ್ಲಿ ಕ್ರಾಂತಿ ಇಟ್ಕೊಂಡಿದ್ರು ಕುವೆಂಪು. ಎರಡನ್ನೂ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಇದೆ ಗೊತ್ತಾ ಅಲ್ವಾ? ಅದು ಸುಲಭ ಇದೆಯಾ? ನಾನು ತುಂಬ ಕೂಲಾಗಿರ್ತೀನಿ, ಶಾಂತಿ, ಬರೀ ಕ್ಷಮಿಸು ಅಂತ ಹೇಳ್ಕೊಂಡಿರ್ಬೋದು, ಹೊಡಿ ಬಡಿ ಕೊಚ್ಚು ಕೊಲ್ಲು ಅಂತಲೇ ಇರ್ಬೋದು. ಸಮಯ ಸಂದರ್ಭದಲ್ಲಿ ಎರಡನ್ನೂ ಒಳಗಿಟ್ಟುಕೊಂಡು ಯಾವ ಸಂದರ್ಭಕ್ಕೆ ಸಮಯೋಚಿತವಾಗಿ ನಡ್ಕೊಳ್ಳೋದಿದೆಯಲ್ಲ, ಅದು ಸುಲಭನಾ? ಇಂಥದ್ದನ್ನು ನಾವು ಬೆಳೆಸ್ಕೊಳ್ಬೇಕು. ಕೇವಲ ಶಾಂತಿ ಅಥವಾ ಒಳ್ಳೆತನ ಮಾತ್ರವೇ ಇದ್ದಾಗ ಏನಾಗುತ್ತೆ,
ಎಕ್ಸ್ಪ್ಲಾಯ್ಟ್ ಆಗ್ತೀವಿ. ಬರೀ ಕ್ರಾಂತಿ ಅಂದ್ಕೊಂಡು ಹೊಡೆದು ಬಡದು ಅಂದರೆ ಮನಸ್ಸಿಗೆ ನೆಮ್ಮದಿ ಕಳ್ಕೊಳ್ತೀವಿ, ಸಮಾಜಕ್ಕೆ ದುಷ್ಟರಾಗ್ತೀವಿ. ಎರಡನ್ನೂ ಕಲ್ತಿರಬೇಕು. ಆದರೆ ಯಾವುದೂ ವಿಕೋಪಕ್ಕೆ ಹೋಗಬಾರ್ದು. ಇದು ಕುವೆಂಪು ಅವರ ಸಾಹಿತ್ಯ ನಮಗೆ ಕಲಿಸುವಂಥದ್ದು. ಹಿಂದೆಲ್ಲ ಕುವೆಂಪು ಹೇಳ್ತಾರೆ, ಯಾತಕ್ಕೆ ಪ್ರಕೃತಿಯನ್ನು ಅವರು ದೇವರು ಅಂತಿದ್ರು. ಹೋಮಗಳನ್ನ ಮಾಡ್ತಾ ಇದ್ವಿ ನಾವು. ವೈದಿಕರ ಕಾಲ, ವೇದಗಳ ಕಾಲದಲ್ಲಿ ಪ್ರಕೃತಿಯನ್ನು ಆರಾಧಿಸ್ತಿದ್ವಿ, ಸೂರ್ಯನನ್ನು, ಗಿಡ ಮರಗಳನ್ನು ಆರಾಧಿಸ್ತಿದ್ವಿ, ಹೋಮಗಳನ್ನು ಮಾಡ್ತಿದ್ವಿ. ಮದುವೆ ಅಂದರೆ ಇಡೀ ಸಮಾಜದ ಸಮ್ಮುಖದಲ್ಲಿ ಇಬ್ಬರು ನಿಂತುಕೊಂಡು ಹೋಮ ಮಾಡಿ, ಇವತ್ತಿಂದ ನಾವು ಸತಿಪತಿ, ತಾಳಿ ಕಟ್ಟೋ ಪದ್ಧತಿನೂ ಇರಲಿಲ್ಲ. ನಾವು ಸತಿಪತಿಗಳಾಗಿ ದಂಪತಿಗಳಾಗಿ ಬದುಕ್ತೀವಿ ಅಂತ. ಹೋಮ ಯಾಕೆ ಮಾಡೋದು? ಇದಕ್ಕೂ ಸೈಂಟಿಫಿಕ್ ರೀಸನ್ ಇದೆ. ಅಲ್ಲಿ ಹಾಕುವಂಥ ಸಮಿತಿಗಳು ತುಪ್ಪ ಓಝೋನ್ ಲೇಯರ್ನ ಗಟ್ಟಿ ಮಾಡುತ್ತೆ. ಓಝೋನ್ ಇಲ್ಲದೆ ಇದ್ರೆ ಏನಾಗ್ತಿತ್ತು? ಸೂರ್ಯನ ವಿಕಿರಣ ನಮ್ಮ ನೇರವಾಗಿ ಚರ್ಮವನ್ನು ಸುಟ್ಟಾಕ್ಬಿಡ್ತಿತ್ತು. ಆ ಓಝೋನ್ ಗಟ್ಟಿ ಮಾಡುವಂಥ ಶಕ್ತಿ ತುಳಸಿಗಿದೆ ಮತ್ತು ಇಂಥ ಯಜ್ಞಗಳಿಗಿದೆ. ನಾನು ತುಳಸಿ ಪೂಜೆ ಮಾಡೋ ಉದ್ದೇಶವೂ ಅದೇನೇನೆ. ಆ ತುಳಸಿ ನೀರನ್ನು ತೆಗೆದುಕೊಳ್ಳುವುದು, ಪೂಜೆ, ಭಯ, ಭಕ್ತಿ, ದೇವರು, ದಿಂಡ್ರು. ಯಾತಕ್ಕೆ ನಿಮಗೆ ಭಯ ಪಡಿಸೋದು ಅಂದರೆ, ನೀವು ಇದು ಒಳ್ಳೆಯದು ಆಚರಣೆ ಮಾಡಿ. ಈಗ ನಾನು ಮಾಡಮ್ಮ ತುಂಬ ಒಳ್ಳೆಯದು ಅಂದರೆ ಆಯಿತು ಮಾಡ್ತೀನಿ ಅಂತೀರ, ನಾಳೆ ಮಾಡಲ್ಲ. ಅದೇ ಹೆದರಿಸ್ಬಿಟ್ರೆ ದಿನ ಮಾಡ್ತೀರ. ಹಿಂದೆಲ್ಲ ಮಾಡ್ತಿದ್ದ ಹಾಗೆ ಅಲ್ವಾ? ಕುವೆಂಪು ಅವರ ಕೆಲವು ಸಾಲುಗಳನ್ನು ನಿಮ್ಮ ಮುಂದೆ ಹೇಳ್ತೀನಿ. ಎಲ್ಲವನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬೆಳಕು ನೀಡುವ ಮುನ್ನ ಬೆಳಕು ಪಡೆಯಬೇಕು. ಬೆಳಕು ನೀಡುವ ಮುನ್ನ ಬೆಳಕು ಪಡೆಯಬೇಕು. ಹಾಗಾದ್ರೆ ಏನು? ಯಾರಾದರೂ ಒಬ್ಬರು ಹೇಳ್ಬೋದಾ? ಮಣ್ಣಿನ ಹಣತೆ. ನೀವು ಚಿನ್ನದ ಹಣತೆಯಲ್ಲಿ ಹಚ್ಚಿದ್ರು ಅದೇ ಬೆಳಕು, ಮಣ್ಣಿನ ಹಣತೆಯಲ್ಲಿ ಹಚ್ಚಿದ್ರು ಅದೇ ಬೆಳಕು. ನಾನು ಬೇರೆಯವರಿಗೆ ಬೆಳಕು ಕೊಡುವ ಮುನ್ನ ನಾನು ಬೆಳಕಾಗಬೇಕು, ನಾನು ಬೆಳಕು ಪಡೆಯಬೇಕು. ಇದರಲ್ಲಿ ಎಷ್ಟು ದೊಡ್ಡ ಅರ್ಥ ಇದೆಲ್ಲ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಸನ್ಮತಿಯ ಸಕೃತಿಗೆ ಶಾಸ್ತ್ರದ ನಿರಂಬೇಕೆ, ಶುದ್ಧ ಮೇನ್ ಶ್ರದ್ಧೆಯಿರೆ ತುದಿಗೆ ತಪ್ಪದು ಸಿದ್ಧಿ ಸಾಧನೆಗೆ. ಅತ್ಯಂತ ಹೀನ ಮನುಷ್ಯನಿಗೂ ಬುದ್ಧನಾಗಲು ಅವಕಾಶವಿದೆ, ಇದೇ ಆತ್ಮದ ಸಿದ್ಧಾಂತ. ನಮ್ಮ ಆತ್ಮ ಶುದ್ಧವಾಗಿದ್ದರೆ ನಾವು ಬುದ್ಧರಾಗಿರಬಹುದು. ಎಂತಹವರಿಗೆ ಕೂಡ ಬುದ್ಧನಾಗೋದಕ್ಕೆ ಅವಕಾಶ ಇದೆ. ಅದಕ್ಕೆ ನೀವು ನಿಮ್ಮ ಆತ್ಮವನ್ನು ಅಣಿಗೊಳಿಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಮಲೆಗಳಲ್ಲಿ ಮದುಮಗಳು ಅನ್ನುವಂತಹ ಕಾದಂಬರಿಯ ಹೆಸರನ್ನಾದರೂ ಕೇಳಿದ್ದೀರಾ? ಬಹುತೇಕ ನನಗೆ ನೆನಪಿರುವ ಹಾಗೆ ನಾನು ಹೈಸ್ಕೂಲ್ನಲ್ಲೇ ಬಹುತೇಕ ಕಾದಂಬರಿಗಳನ್ನು ಓದಿದ್ದೆ. ಮಕ್ಕಳಿಗೆ ಈಗ ಕಾದಂಬರಿ ಕಥೆಗಳನ್ನು ಓದುವ ಅಭ್ಯಾಸವೇ ಇಲ್ಲ. ಮೊಬೈಲ್ ಬಂದಿರೋದಕ್ಕಲ್ವ. ಮೊಬೈಲ್ ಹಿಂಗೆ ಅಂದ ತಕ್ಷಣ ಚಿಟಿಕೆಲಿ ಇಡೀ ಪ್ರಪಂಚ ತೋರಿಸುತ್ತೆ. ಅದು ರಂಗುರಂಗಾಗಿ ಕಾಣುತ್ತಲ್ವ. ಪುಸ್ತಕ ನಿಮಗೆ ತುಂಬ ಡಲ್ ಅನಿಸುತ್ತೆ. ಆದರೆ ಮೊಬೈಲ್ನಲ್ಲಿ ಒಳ್ಳೆಯದೆಷ್ಟಿದೆಯೋ ಕೆಟ್ಟದ್ದು ಅಷ್ಟೇ ಇದೆ. ನಿಮ್ಮನ್ನು ಕೆಟ್ಟ ದಾರಿಗೆ ಕರೆದುಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆಗಳು ಮೊಬೈಲ್ನಲ್ಲಿದೆ. ಆದರೆ ಉತ್ತಮವಾದ ಸಾಹಿತ್ಯ ಯಾವತ್ತೂ 100 ಸ್ನೇಹಿತರಿಗೆ ಸಮ. ಅಟ್ಲೀಸ್ಟ್ ವರ್ಷಕ್ಕೊಂದು ಕಾದಂಬರಿಯನ್ನು ಓದಿ. ದಿನ ಬೇಡ, ನಾವೆಲ್ಲ ರಾತ್ರಿ ನಿದ್ದೆಗಿಟ್ಕೊಂಡು ಓದ್ತಿದ್ವಿ. ರಜದಲ್ಲಂತೂ 30 ದಿನ ರಜೆ ಇದ್ದರೆ 20 ಕಾದಂಬರಿ ಓದ್ತಾ ಇದ್ವಿ. ನೀವು ವರ್ಷಕ್ಕೊಂದು ಓದೋಕ್ಕಾಗಲ್ವ? ರಜದಲ್ಲಿ ಒಂದು ಒಳ್ಳೆಯ ಕಾದಂಬರಿಯನ್ನು ಓದಿ. ಮಲೆಗಳಲ್ಲಿ ಮದುಮಗಳನ್ನು 4 ಸಾಲು ಹೇಳ್ತೀನಿ ಕೇಳಿ. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದೂ ಕಶ್ಚಿತ್ತಲ್ಲ. ತುಂಬ ಇಂಪಾರ್ಟೆಂಟ್. ಯಾರು ಇದ್ದಾರೆ ಈ ವರ್ಲ್ಡಲ್ಲಿ? ದೇವರ ದೃಷ್ಟಿನಲ್ಲಿ ದೇವರು ಅಂದರೆ ಸುಪ್ರೀಂ ಪವರ್. ನೀವು ಅದಕ್ಕೆ ವಿಗ್ರಹದ ರೂಪನಾರ ಕೊಡಿ, ಪ್ರಕೃತಿ ರೂಪನಾರ ಕೊಡಿ. ಈ ಪ್ರಕೃತಿ ನಿಮಗೊಂದು ಬೇರೆ ನೀರು, ನನಗೆ ಬೇರೆ ನೀರು, ಇವ್ರಿಗೆ ಬೇರೆ ಗಾಳಿ, ನನಗೆ ಬೇರೆ ಗಾಳಿ ಕೊಡುತ್ತಾ? ಇಲ್ಲಲ್ಲ. ಸೂರ್ಯ ಎಲ್ಲರಿಗೂ ಅದೇ ಥರ ಬೆಳಕನ್ನು, ಬಿಸಿಲನ್ನು ಕೊಡ್ತಾನೆ. ಚಂದ್ರ ಅದೇ ಬೆಳಕನ್ನು ಕೊಡ್ತಾನೆ. ಇವರು ಈ ಜಾತಿಲಿ ಹುಟ್ಟಿದರೆ ಬೇರೆ ಬೆಳಕು, ಇವರು ಈ ಜಾತಿ ಬೇರೆ ಬೆಳಕು. ಯಾವತ್ತಾದರೂ ನೋಡಿದ್ದೀರಾ? ಇಲ್ಲ ಅಲ್ಲ. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದೂ ಖಚಿತ್ತಲ್ಲ. ತೀರಾ ವೇಸ್ಟ್ ಅನ್ನುವಂಥದ್ದು ಏನೂ ಇಲ್ಲ. ಯಾವ ಜೀವನೂ ಇಲ್ಲ. ಯಾವುದಕ್ಕೂ ಮೊದಲಿಲ್ಲ, ಯಾವುದಕ್ಕೂ ತುದಿ ಇಲ್ಲ, ಯಾವುದು ಎಲ್ಲಿಯೂ ನಿಲ್ಲುವುದೂ ಇಲ್ಲ, ಕೊನೆ ಮುಟ್ಟುವುದೂ ಇಲ್ಲ. ಎಲ್ಲಕ್ಕೂ ಇದೆ ಅರ್ಥ. ಯಾವುದೂ ಅಲ್ಲ ವ್ಯರ್ಥ, ನೀರೆಲ್ಲವೂ ತೀರ್ಥ. ಪ್ರತಿಯೊಂದು ಆ್ಯಕ್ಷನ್ಗೂ ರಿಯಾಕ್ಷನ್ಗೂ ಒಂದು ಅರ್ಥ ಇದೆ. ಮೊಬೈಲಲ್ಲಿರೋ ಸುಖ
ಭಾಷಣ ಕೇಳೋದ್ರಲ್ಲೂ ಇಲ್ಲ ಅಲ್ವಾ? ಇದೆ, ಇಲ್ಲ ಅಂತ ಹೇಳಲ್ಲ. ಅದರಲ್ಲಿ ನಾವು ಎಷ್ಟು ಒಳ್ಳೆಯದನ್ನು ತೆಗೆದುಕೊಳ್ತೀವಿ ಅನ್ನುವುದು ತುಂಬ ಮುಖ್ಯ. ಇಂತಹ ಮಾತುಗಳು ನಿಮಗೇನಾದರೂ ಪ್ರೇರಣೆ ಕೊಡ್ತಾ ಇದೆಯಾ? ಎಷ್ಟೊಂದು ಜನಕ್ಕೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ. ಅದೆಲ್ಲವನ್ನು ಹೋಗಲಾಡಿಸುವಂತಹ ಶಕ್ತಿ ಈ ಮಾತುಗಳಿಗಿದೆ. ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ಇಂಥದ್ದನ್ನು ಓದಿ ನಮ್ಮ ಬುದ್ಧಿಯನ್ನು, ಮನಸ್ಸನ್ನು ನಾವು ಸಂಸ್ಕರಿಸ್ಕೊಳ್ತಾ ಹೋಗಬೇಕು. ಕುವೆಂಪು ಅವರದೇ ಮಾತಿದೆ. ನೀವೆಲ್ಲ ಸ್ಟೂಡೆಂಟ್ಸು, ನೀವೆಲ್ಲ ಏನಾಗಬೇಕು? 2 ಆಪ್ಷನ್ ಇದೆ. ಒಂದು, ಭತ್ತವನ್ನು ತುಂಬುವಂಥ ಚೀಲ ಇಟ್ಟಿದ್ದೀವಿ. ಇನ್ನೊಂದು ಕಡೆ ಭತ್ತ ಬೆಳೆಯುವಂಥ ಗದ್ದೆಗಳಿದೆ. ಎರಡರಲ್ಲಿ ನೀವು ಯಾವುದಾಗಬೇಕು? ಚೀಲ ಆಗಬೇಕಾ, ಗದ್ದೆ ಆಗಬೇಕಾ? ಗದ್ದೆ ಆಗಬೇಕು. ಯಾಕೆ? ಗದ್ದೆಗೆ ಹೊಸ ಹೊಸತನ್ನು ಸೃಷ್ಟಿ ಮಾಡುವಂಥ ಕೆಪಾಸಿಟಿ ಇದೆ, ಉತ್ಪಾದಕ ಗುಣ ಇದೆ. ಉತ್ಪಾದನೆ ಮಾಡಿರೋದನ್ನು ಒಂದು ಚೀಲದಲ್ಲಿ ತುಂಬಿಡುವಂಥದ್ದು ಇದೆ. ಚೀಲದಲ್ಲಿ ತುಂಬಿಡೋದು ಅಂದ್ರೇನು? ಬರೀ ವಿಷಯಗಳನ್ನು ಗ್ರಹಿಸಿ ಮೆದುಳಿನಲ್ಲಿ ಇನ್ಫಾರ್ಮೇಷನ್ ಗ್ಯಾದರಿಂಗ್. ನಾವು ಗೂಗಲ್ನ ಮರಿ ಗೂಗಲ್ ಆಗುವಂಥದ್ದು. ನಾವು ಬರೀ ಇನ್ಫಾರ್ಮೇಷನ್ ಸೆಂಟರ್ ಆಗಬೇಕಾ, ಅಥವಾ ಹೊಸದನ್ನು ಉತ್ಪಾದನೆ ಮಾಡುವಂಥ ಗದ್ದೆಗಳಾಗಬೇಕಾ? ಕುವೆಂಪು ಅವರು ಹೇಳಿರೋದಿದು. ವಿದ್ಯಾರ್ಥಿಗಳು ಭತ್ತ ಬೆಳೆಯುವ ಗದ್ದೆಗಳಾಗಬೇಕು, ಭತ್ತೆ ತುಂಬುವ ಚೀಲಗಳಾಗಬಾರದು ಅಂತ. ಈಗ ನೀವೇ ಯೋಚನೆ ಮಾಡಿ, ಬರೀ ಇನ್ಫಾರ್ಮೇಷನ್ ಸಾಕಾ ನಿಮಗೆ? ಆ ಇನ್ಫಾರ್ಮೇಷನ್ನ ತಗೊಂಡು DVG ಅವ್ರದ್ದಿದೆ ಅಲ್ವಾ, ಗುಣಕ್ಕೆ ಹಸಿರೆಲ್ಲಿಯದು, ಮಣ್ಣಿನದೆ ನೀರಿನದೆ ದಿನಪನದೆ ಚಂದ್ರನದೆ ತಣಿಪನಿನ್ನ ಕಣ್ಣಿನ ಪುಣ್ಯವೋ ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ. ಒಂದು ಹಸಿರು ಹುಲ್ಲಿಗೆ ಏನು ಕಾರಣ ಇರ್ಬೋದು? ಅದ್ರ ಗುಣನ ಸೂರ್ಯಂದ, ಚಂದ್ರಂದ, ನೀರಿಂದ, ಮಣ್ಣಿನ ಎಲ್ಲ ಸೇರಿಕೊಂಡೇ ಹುಲ್ಲು ಹಸಿರಾಗಿದ್ದು. ಅಂದರೆ ಗುಣಕ್ಕೆ ಒಂದು ಕಾರಣವಲ್ಲ. ನೀವು ಎಲ್ಲದರಿಂದ ಪಡೆದುಕೊಂಡು ನಿಮ್ಮದೇ ಆದ ಹೊಸತನವನ್ನು ಸೃಷ್ಟಿ ಮಾಡಬೇಕು. ಆಗ ಮಾತ್ರ ನಿಮ್ಮ ಬದುಕು ಸಾರ್ಥಕವಾಗೋದು. ಕೇವಲ ಒಂದು ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡ್ರೆ ಅಥವಾ ಯಾವುದೋ ಕೆಲಸಕ್ಕೆ ಸೇರಿಕೊಂಡು ₹1 ಲಕ್ಷ ಸಂಪಾದನೆ ಮಾಡಿದ್ರೆ ಅದು ಜೀವನೋಪಾಯಕ್ಕೆ, ಸಾಧನೆಗಲ್ಲ. ನನ್ನ ಸುತ್ತಮುತ್ತ ಇರೋರಿಗೆ, ನನ್ನ ಸಮಾಜಕ್ಕೆ ಏನಾದರೂ ಸಣ್ಣ ಉಪಕಾರವಾದರೆ ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ. ನಮ್ಮ ಕನ್ನಡ ಭಾಷೆಯ ಬಗ್ಗೆ ನಿಮಗೆ ಏನು ಗೊತ್ತಿದೆ? ಎಷ್ಟು ಪ್ರೀತಿ ಇದೆ? ನಮ್ಮ ಭಾಷೆ ಅಲ್ವಾ ಕನ್ನಡ? ನೀವು ಯಾವ ಭಾಷೆನಾರ ಕಲ್ತ್ಕೊಳ್ಳಿ, ಕನಸಲ್ಲಿ ಇಂಗ್ಲೀಷಲ್ಲಿ ಮಾತಾಡ್ತೀರಾ, ಕನ್ನಡದಲ್ಲಿ ಮಾತಾಡ್ತೀರಾ? ನಮ್ಮ ಭಾಷೆ ಕನ್ನಡದಲ್ಲೇ ತಾನೇ. ಏನೇ ಮಾಡಿ ಕನಸಲ್ಲಿ ನಾವು ನಮ್ಮ ಭಾಷೆನೇ ಮಾತಾಡೋದು. ಆ ಪ್ರೀತಿ ಇದೆಯಲ್ಲ, ಆ ಪ್ರೀತಿಯನ್ನು ಉಳಿಸ್ಕೊಳ್ಬೇಕು. ಬೆಂಗಳೂರಿನಂಥ ಶಹರಗಳಲ್ಲಿ ಇಂಗ್ಲೀಷ್ ಮಾತಾಡೋದು ದೊಡ್ಡ ಹೆಗ್ಗಳಿಕೆ. ಕನ್ನಡದಲ್ಲಿ ಮಾತಾಡೋರನ್ನ ಒಂಥರ ಹಿಂಗೆ ಕೀಳಾಗಿ ಕಾಣ್ತಾರೆ. ಅವ್ರು ಕೀಳಾಗಿ ಕಾಣ್ತಾರೆ ಅಂದ್ಕೊಂಡು ನಾವು ಇಂಗ್ಲೀಷ್ ಮಾತಾಡೋಕ್ಕೆ ಟ್ರೈ ಮಾಡ್ತೀವಿ. ಬೇಕಿಲ್ಲ, ಅವಶ್ಯಕತೆ ಇರೋ ಕಡೆ ಮಾತಾಡೋಣ. ನಮ್ಮ ಭಾಷೆಯನ್ನು ನಾವೇ ಬಳಸ್ತಾ ಇದ್ದರೆ, ನಮ್ಮ ತಾಯಿಯನ್ನು ನಾವೇ ಗೌರವಿಸ್ತಾ ಇದ್ದರೆ ಬೇರೆ ಯಾರು ಗೌರವ ಕೊಡ್ತಾರೆ ಅಲ್ವಾ? ನಮ್ಮ ಭಾಷೆಗೆ, ಆ ಪ್ರೀತಿಗೆ ನಾವು ಗೌರವವನ್ನು ಕೊಟ್ಟರೆ ಮಾತ್ರ ಭಾಷೆ ಉಳಿಯುತ್ತೆ. ಕರ್ನಾಟಕ ಎಂಬುದೇನು ಹೆಸರೇ ಬರಿಯ ಮಣ್ಣಿಗೆ, ಮಂತ್ರಿ ಕಣ, ಮಂತ್ರ ಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಬೆಂಕಿ ಕಣ, ಸಿಡಿಲು ಕಣ, ಕಾವ ಕೊಲ್ಲುವ ಒಲವ ಬಲವ ಪಡೆದ ಛಲದ ಚಂಡಿ ಕಣ, ಋಷಿಯ ಕಾಣ್ಬ ಕಣ್ಣಿಗೆ ಇರುವಲ್ಪ ಶಕ್ತಿಯನ್ನು, ಇರುವಲ್ಪ ದ್ರವ್ಯವನ್ನು ಪರಭಾಷೆಯ ಮೋಹಕ್ಕೆ ಚೆಲ್ಲಬೇಡಿ, ಹೂಮಾರಿ ಸೂಡುವೆದು ಕೊರಳಿಂಗೆ ಎಂದೆನ್ನುತ್ತ ನೇನುರಳನಯ್ಯ ಕೊಲ್ಲಬೇಡಿ. ಅಂದರೆ ಈ ಭಾಷೆ ಅನ್ನೋದು ಮಂತ್ರ, ಶಕ್ತಿ, ಸಿಡಿಲು, ಇಷ್ಟೆಲ್ಲ ಶಕ್ತಿ ಇದೆ. ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ನಮ್ಮ ಕನ್ನಡಕ್ಕೆ? ನಿಧಾನಕ್ಕೆ ಒಂದೊಂದೇ ಲೆಕ್ಕ ಹಾಕಿ, ನನಗೆ ಹೇಳೋದೇ ಬೇಡ, ಅಟ್ಲೀಸ್ಟ್ ಯೋಚನೆ ಮಾಡಿ. ನಮ್ಮ ಭಾಷೆಗೆ ಬೇರೆ ಎಲ್ಲ ಭಾಷೆಗಳಿಗಿಂತ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂದರೆ ನಮ್ಮ ಭಾಷೆಗಿರುವ ಶಕ್ತಿ ಏನು, ಈ ನಾಡಿನಲ್ಲಿ ಹುಟ್ಟಿದಂತಹ ಸಾಹಿತಿಗಳು ಎಷ್ಟು ಅಗ್ರಮಾನ್ಯರು ಅನ್ನುವಂಥದ್ದನ್ನು ನಮ್ಗೆ ಆ ಹೆಮ್ಮೆ ಬೇಕಲ್ವ? ನಾವು ಬಳಸುವ ಭಾಷೆಯ ಬಗ್ಗೆ ನಮಗೆ ಹೆಮ್ಮೆ ಇಲ್ಲದೇ ಇದ್ದರೆ ನಮ್ಮ ಭಾಷೆ ಸತ್ತೋಗುತ್ತೆ. ಸೈನ್ಸಿಗೆ ಬೇಕು, ಅಕೌಂಟೆನ್ಸಿಗೆ ಬೇಕು, ಕಲಿತ್ಕೊಳ್ಳಿ. ಆದರೆ ನಮ್ಮ ಭಾಷೆಯಲ್ಲಿ ನಮ್ಮ ಸ್ನೇಹಿತರೊಡನೆ, ನಮ್ಮ ಬಂಧು ಬಾಂಧವರೊಡನೆ ನಾವು ಕನ್ನಡದಲ್ಲಿ ಮಾತಾಡೋಣ. ಇದನ್ನು ಕುವೆಂಪು ಅವರು ಈ ಕವನದಲ್ಲಿ ಹೇಳ್ತಾ ಹೋಗ್ತಾರೆ.
ನನ್ನ ಸಾಹಿತ್ಯದಲ್ಲಿ ಆಧ್ಯಾತ್ಮ ದೃಷ್ಟಿ ತುಂಬ ಇತ್ತು. ಆದರೆ ಬರೀ ಕವಿ ಅಂತ ಕಂಡುಬಿಟ್ರು ನನ್ನನ್ನು. ನನ್ನ ವೈಚಾರಿಕ ಪ್ರಜ್ಞೆಯನ್ನು ಯಾರು ಗುರುತಿಸಲೇ ಇಲ್ಲ ಅಂತ ಕುವೆಂಪು ಅವರೇ ಅವರ ನೆನಪಿನ ದೋಣಿ ಕೃತಿಯಲ್ಲಿ ಬರ್ಕೊಂಡಿದ್ದಾರೆ. ಅವರ ಆತ್ಮಕಥೆ ಇದೆಯಲ್ಲ, ಆತ್ಮವೃತ್ತ ಅಂತ, ಅದರಲ್ಲಿ ಹೇಳ್ಕೊಂಡಿದ್ದಾರೆ, ನನ್ನನ್ನು ವಿಚಾರವಂತ ಅಥವಾ ನನ್ನ ವೈಚಾರಿಕ ಪ್ರಜ್ಞೆಯುಳ್ಳ ಸಾಹಿತ್ಯ ಬರೆದಿದ್ದೀನಿ ಅಂತ ಯಾರೂ ಗುರುತಿಸಲಿಲ್ಲ, ನನ್ನನ್ನು ಮಹಾಕವಿ ಅಂತಲೇ ಅಂದ್ಬಿಟ್ರು ಅಂತ. ಅಂದರೆ ಕವಿತ್ವ ಎಷ್ಟು ಇಂಪಾರ್ಟೆಂಟು, ವೈಚಾರಿಕತೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ಅವರು ಪ್ರತಿಪಾದಿಸೋದಕ್ಕೆ ಹೊರಟಿದ್ರು. ಗುಡಿ ಚರ್ಚಿ ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಬಡತನವ ಬುಡಮಟ್ಟ ಕೀಳ ಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರದೂಡ ಬನ್ನಿ, ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ, ಓ ಬನ್ನಿ ಸೋದರರೇ ಬೇಗ ಬನ್ನಿ. ಅಂದರೆ ನಾವು ಬರೀ ಗುಡಿ ಚರ್ಚು ಮಸೀದಿಗಳ ಒಳಗೇ ಬಂಧಿತರಾಗಬಾರದು, ಅವನ್ನೆಲ್ಲ ದೂಡಿ ಹೊರಗಡೆ ಬನ್ನಿ. ಅಂದರೆ ವಿಶ್ವಮಾನವರಾಗಿ ಕೇವಲ ಯಾರೋ ಹೇಳಿದ್ದನ್ನಷ್ಟೇ ಕೇಳಬೇಡಿ, ನಿಮ್ಮಲ್ಲಿ ನೀವು ಹೊಸತನವನ್ನು ಕಂಡುಕೊಳ್ಳಿ. ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತಾರಲ್ಲ, ಆ ರೀತಿ ಎಲ್ಲರ ಜೊತೆ ಬೆರೆತು ವಿಶ್ವಮಾನವನಾಗಬೇಕು ಅನ್ನುವಂತಹ ಒಂದು ವೈಚಾರಿಕ ಪ್ರಜ್ಞೆ ಕೂಡ ಇದರಲ್ಲಿದೆ. ಮೌಢ್ಯತೆಯ ಮಾರಿಯನ್ನು ಹೊರದೂಡಲೈತನ್ನಿ, ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ. ವಿಜ್ಞಾನ ಅಂದರೆ ಏನು? ವಿಶೇಷವಾದ ಜ್ಞಾನ. ಇನ್ನೂ ಸಾಕಷ್ಟು ಅವರು ಪಟ್ಟಣಕ್ಕೆ ಬಂದು ಹಳ್ಳಿ ಹೇಗೆ ಹಾಳಾಗೋಯ್ತು, ಹಾಳೂರು ಅನ್ನೋಂಥ ಒಂದು ಕವನ ಇದೆ, ಓದಲಿಕ್ಕಾಗಲ್ಲ ಯಾಕೆಂದರೆ ಸಾಕಷ್ಟು ಸಮಯವಿಲ್ಲ. ಹಳ್ಳಿಗಳಿಂದ ಎಲ್ಲ ಪಟ್ಟಣಕ್ಕೆ ಬಂದು ಹಳ್ಳಿ ಹಾಳಾಗಿ ಹೋಯಿತು, ನಿರ್ಜನವಾಯಿತು. ಹಕ್ಕಿ ಪಕ್ಷಿಗಳ ಆ ಸದ್ದಿಲ್ಲ, ಅಲ್ಲಿ ಹಸಿರು ಕಡಿಮೆ ಆಗ್ತಿದೆ. ಪೇಟೆಗಳಲ್ಲಿ ಲಾಯರುಗಳ ಬಂಗಲೆ ಜಾಸ್ತಿ ಆಗ್ತಾ ಇದೆ. ಅಂದರೆ ವ್ಯಾಜ್ಯ, ಕಲಹ, ದುಡ್ಡಿಗಾಗಿ ಕಲಹ, ಅಣ್ಣ ತಮ್ಮಂದಿರ ನಡುವೆ ಕೋರ್ಟಿನ ತಗಾದೆ, ಇವೆಲ್ಲ ಎಷ್ಟು ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಹಾಳೂರು ಅನ್ನುವಂಥ ಕವನದಲ್ಲಿ ಬರೆದಿದ್ದಾರೆ. ನಿಮಗೆ ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ, ಯೂಟ್ಯೂಬ್ಗೋ ಗೂಗಲ್ಗೋ ಹೋಗಿ ಕುವೆಂಪು ಅವರ ಹಾಳೂರು ಅಂತ ಕೊಟ್ಟರೆ ಬರುತ್ತೆ, ಜಲಗಾರ ಅಂತ ಕೊಟ್ಟರೆ ಬರುತ್ತೆ, ನೇಗಿಲ ಯೋಗಿ ಅಂತ ಕೊಟ್ಟರೆ ಬರುತ್ತೆ. ನೇಗಿಲ ಯೋಗಿ ಹಾಡೆಲ್ರಿಗೂ ಗೊತ್ತಾ? ಹೋಗಲಿ, ಎಷ್ಟು ಜನ ಗೊತ್ತು ಕೈ ಎತ್ತಿ. ಅವರು ರೈತನನ್ನು ಯೋಗಿ ಅಂತ ಕರೆದರು. ಯಾಕೆ ಯೋಗಿ? ನೇಗಿಲು ಅಂತಿದೆಯಲ್ಲ, ನೇಗಿಲು ಆರ್ಗೂಡೋದನ್ನು ಯೋಗ ಅಂತಲೂ ಕರೀತಾರೆ. ನಾವು ರೈತರನ್ನ ಎಷ್ಟು ಕೀಳಾಗಿ ನೋಡ್ತಿದ್ವಿ, ಅವನು ತಪಸ್ವಿ, ರಾಜ್ಯಗಳುಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದವ ಬಿಡುವುದೇ ಇಲ್ಲ. ಅವ್ರು ಏನಾದರೂ ಮಾಡ್ಕೊಳ್ಳಿ, ಅವನು ಬಿತ್ತೋದು ಉಳೋದನ್ನು ಬಿಡಲ್ಲ. ಆದ್ದರಿಂದ ಅವನು ನೇಗಿಲ ಯೋಗಿ. ಅವನ ಶ್ರಮ ಬೆವರು ಏನಿದೆ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಈ ಪರಿಕಲ್ಪನೆಯನ್ನು ಕೊಟ್ಟಿದ್ದು ಕುವೆಂಪು ಅವರು. ಅದಕ್ಕೆ ಇದನ್ನು ರೈತಗೀತೆ ಅಂತ ಹೇಳಿ ಪ್ರತಿ ಹಾಡು, ಜಯ ಭಾರತ ಜನನಿ ನಾಡಗೀತೆಯ ಜೊತೆಗೆ ಈ ರೈತಗೀತೆಯನ್ನು ಕೂಡ ಹಾಡುವಂತಹ ಪರಂಪರೆಯನ್ನು ರೂಢಿಸ್ಕೊಂಡು ಬಂದಿದ್ದೀವಿ. ನೊಗವನ್ನು ಯೋಗ ಅಂತಾರೆ. ಇದು ಒಂದು ಮುಖ. ಇವರ ಜೀವನ ಚರಿತ್ರೆಯನ್ನು ಬರೆಯೋಕ್ಕೆ ಹೊರಟವರು ನೀವು ಹೇಳಿದ್ವಂತೆ, ನನ್ನ ವಿಚಾರ ಕ್ರಾಂತಿಗೆ ಆಹ್ವಾನ ಫಸ್ಟೇ ತೋರಿಸಿದ್ನಲ್ಲ, ಇದನ್ನು ದಯವಿಟ್ಟು ಇದನ್ನು ಓದಿ ಅಂತ ಸಾಕಷ್ಟು ಕಡೆ ಹೇಳಿದ್ದಾರೆ. ನಿಮಗೆ ಈ ಪುಸ್ತಕ ಸಿಕ್ಕರೆ ನಿಮ್ಮ ಲೈಬ್ರರಿಯಲ್ಲಿದ್ದರೆ ಒಂದು ಬಾರಿ ಓದಿ ಅಲ್ವಾ, ಒಂದು ಬಾರಿ ಈ ಕೃತಿಯನ್ನು ಓದಿ. ಇದರಲ್ಲಿ ನಿಮಗೆ ಇಡೀ 50-60 ಪುಟದಲ್ಲಿ 5 ಸಾಲುಗಳು ಮನಸ್ಸನ್ನು ಹೊಕ್ಕರೆ ಸಾಕು ಅಲ್ವಾ. 5 ಸಾಲು ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಹೊಸ ಆಲೋಚನೆಯನ್ನು ಮೂಡಿಸಿದರೆ ಈ ಕೃತಿ ಸಾರ್ಥಕ. ರಸೋವೈಸಹ ಅನ್ನುವಂಥದ್ದೊಂದಿದೆ, ಅದನ್ನು ಓದೋದು ತುಂಬ ಕಷ್ಟ ಇದೆ, ಅದು ಬೇಡ. ಸರಳವಾಗಿರುವಂಥದ್ದನ್ನು ಓದಿ. ಓ ನನ್ನ ಚೇತನ ಓದಿ. ಈಗ ಹೇಳಿದ್ದೀನಿ, ಇಷ್ಟು ಮಾತಾಡಿದ್ದೀನಿ, ನೀವು ಮನೆಗೆ ಹೋದ್ಮೇಲೆ ಅಟ್ಲೀಸ್ಟ್ ಓ ನನ್ನ ಚೇತನ ಪೊಯಮ್ ಹಿಡ್ಕೊಂಡು ನೋಡಿ, ಇದರಲ್ಲಿ ಏನೇನಿರ್ಬೋದು ಅಂತ ಹೊಸ ಹೊಸ ಆಯಾಮಗಳನ್ನು ಹುಡುಕುವಂಥ ಕೆಲಸವನ್ನು ನೀವು ಮಾಡಬೇಕು. 100 ದೇವರನ್ನೆಲ್ಲ ನೂಕಾಚೆ ದೂರ, ಭಾರತಾಂಬೆಯ ದೇವಿ ನಮಗೆಂದು ಪೂಜಿಸುವ ವಾರ. ಶತಮಾನಗಳು ಬರಿಯ ಜಡಶಿಲೆಯ ಪೂಜಿಸಾಯಿತು, ಹಾವುಗಳಿಗೆ ಹಾಲೆರೆದು ಪೂಜಿಸಾಯಿತು. ಬಿಸಿಲು ಮಳೆ ಗಾಳಿ ಬೆಂಕಿಯನ್ನೆಲ್ಲ ಬೇಡಿದ್ದಾಯಿತು, ದಾಸರನ್ನು ಪೂಜಿಸಿಯೇ ದಾಸ್ಯವಾಯಿತು. ಸ್ವಾತಂತ್ರ್ಯದ ಕಾಲದಲ್ಲಿ ಅವ್ರು ಹೇಳಿದ್ದು, ಬರೀ ದೇವರನ್ನೆಲ್ಲ ಮಾಡಬೇಡಿ, ಇವತ್ತಿನ ಅರ್ಜಿ ಏನಿದೆ, ಇವತ್ತಿನ ನೆಸೆಸಿಟಿ ಏನಿದೆ, ಇವತ್ತಿಗೆ ನಿಮ್ಮ ನೆಸೆಸಿಟಿ ಆಗಿದೆ ಅಲ್ವಾ. ಚಾಟ್ ಬಾಟು, ಚಾಟ್ GPT
ಮೆಟಾ ಎ ಏನೇನೋ ಇದೆ, ನನಗೂ ತುಂಬ ಗೊತ್ತಿಲ್ಲ. ಇವುಗಳೇ ನಿಮಗೆ ಮೆಂಟಲ್ ಫುಡ್ ಅಂತ ಆಗೋಗಿದೆ. ಅದಿಲ್ಲದೆ ನೀವು ಬದುಕೋಕ್ಕಾಗಲ್ಲ. ಮೊಬೈಲ್ ಇಲ್ಲದೆ ಒಂದಿನ ಯಾರಾದರೂ ಇರ್ಲಿಕ್ಕಾಗ್ತಿದೆಯಾ? ಆಗತ್ತಾ? ಹಿಂಗೆ ಪಕ್ಕದಲ್ಲಿಟ್ಟರೆ ಸಾಕು ಬೇಕು ಅನಿಸುತ್ತೆ. ನಮ್ಮ ಟ್ರೈನಿಂಗ್ ಸೆಂಟ್ರಲ್ಲಿ ಹೇಳ್ತಿದ್ರು ಒಬ್ಬರು, ಮೊಬೈಲ್ ಅನ್ನುವುದು ಲವ್ವರ್ ಥರ ಅಂತೆ, ಅವಾಗವಾಗ ನೋಡಬೇಕು ಅನಿಸುತ್ತಂತೆ. ಆ ರೀತಿ ಅಡಿಕ್ಟ್ ಆಗಿದ್ದೀವಿ ನಾವು. ಆದರೆ ಸ್ವಾತಂತ್ರ್ಯದ ಕಾಲದಲ್ಲಿ ಭಾರತಾಂಬೆಯೇ ನಮಗೆ ದೇವಿ. ಅಂದರೆ ಯಾವ ಯಾವ ಕಾಲಕ್ಕೆ ಯಾವ ರೀತಿಯ ಯೋಚನೆಗಳು ನಮ್ಮನ್ನು ಪ್ರೇರೇಪಿಸಬೇಕು, ನಾವು ಹೇಗೆ ನಡ್ಕೊಳ್ಬೇಕು ಅನ್ನುವುದನ್ನು ಕುವೆಂಪು ಅವರ ಸಾಹಿತ್ಯ ನಮಗೆ ಕಲಿಸ್ತಾ ಇದೆ. ಯಾವ ಕಾಲದ ಶಾಸ್ತ್ರ ಹೇಳಿದರೇನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿದೆಯೇನು. ಯಾವ ಶಾಸ್ತ್ರ ಏನಾದರೂ ಹೇಳಿ, ವೇದ ಉಪನಿಷತ್ತು ಪುರಾಣ ಪುಣ್ಯಕಥೆ ಏನಾದರೂ ಹೇಳಿರಲಿ, ನಿಮ್ಮ ಒಳಗೆ ಒಂದು ಅಂತಃಸತ್ವ ಇದೆಯಲ್ಲ, ಒಳಗೊಂದು ದನಿ ಇದೆಯಲ್ಲ, ಅದು ಏನು ಹೇಳುತ್ತೆ? ಅದು ಮನುಷ್ಯತ್ವವನ್ನು ಹೇಳಬೇಕು. ಆ ಎದೆಯ ದನಿಗೆ ನೀವು ಮಿಡಿಬೇಕು, ಆಗ ಮಾತ್ರ ನೀವು ಮನುಷ್ಯರಾಗಿದ್ದಕ್ಕೆ ಸಾರ್ಥಕವಾಗುತ್ತೆ. ಸಾಕಷ್ಟು ಸಮಯವನ್ನು ತೆಗೆದುಕೊಂಡಿದ್ದೀನಿ, ನನಗೆ ಕೊಟ್ಟಿದ್ದು 1 hour ಆಲ್ಮೋಸ್ಟ್ ಮುಗಿದೋಗಿದೆ. ನಾಡ ತರುಣರಿಗೆ ನಿಮ್ಮ ಹಿತವಚನ ಏನು ಅಂತ ಯಾರು ಕುವೆಂಪು ಅವರನ್ನು ಕೇಳಿದಾಗ ಅವರು ಹೇಳಿದ್ದಾರೆ, ಸರ್ವೋದಯ, ಸಮನ್ವಯ ಮತ್ತು ಪೂರ್ಣ ದೃಷ್ಟಿ ಇವುಗಳು ಎಲ್ಲರ ಧ್ಯೇಯ ಮಂತ್ರವಾಗಲಿ. ಪೂರ್ಣ ದೃಷ್ಟಿಯಲ್ಲೇ ಕುದುರೆಗೆ ಕಣ್ಣು ಕಟ್ಟಿಬಿಟ್ಟು ಅದಿಷ್ಟೇ ಕಾಣಿಸ್ತಿರುತ್ತಲ್ಲ, ಅದಲ್ಲ. ಪರಿಪೂರ್ಣವಾದ 360 ಡಿಗ್ರಿಯ ದೃಷ್ಟಿಕೋನ ನಮಗೆ ಬೇಕು. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎಂದು ನಿರ್ಧರಿಸುವಂತಹ ವೈಚಾರಿಕತೆಯನ್ನು ಬೆಳೆಸ್ಕೊಳ್ಬೇಕು. ಯಾವ ದಾರಿಯಲ್ಲಿ ನಾನು ನಡೆದರೆ ನನಗೂ ಹಿತ, ನಮ್ಮ ಕುಟುಂಬಕ್ಕೂ ಹಿತ, ನನ್ನ ಸಮಾಜಕ್ಕೆ, ನನ್ನ ದೇಶಕ್ಕೆ ಹಿತ ಅನ್ನುವುದನ್ನು ನಾವು ಅರಿತುಕೊಳ್ಳಬೇಕು. 20ನೇ ಶತಮಾನ ಕಂಡಂತಹ ದೈತ್ಯ ಪ್ರತಿಭೆ ಏನಿದೆ ಕುವೆಂಪು ಅವರ ವೈಚಾರಿಕ ಪ್ರಜ್ಞೆಯ ಬಗ್ಗೆ ಕೆಲವು ಉದಾಹರಣೆಗಳ ಜೊತೆಗೆ ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಸುಯೋಗ ನಂದಾಯಿತು. ಇದು ಡ್ರೈ ಸಬ್ಜೆಕ್ಟ್ ಅಂತ ನಾನು ಆಗಲೇ ಹೇಳಿದೆ. ಕಾವ್ಯಗಳನ್ನ ವರ್ಣಿಸ್ತಾ ಇದ್ದರೆ ಆಹಾ ರಸಗುಲ್ಲ ತೊಟ್ಟಿದ್ದಂಗಿರುತ್ತೆ. ಆದರೆ ಇದು ಹಾಗಲ್ಲ. ಇದನ್ನೇನಂತ ಹೇಳ್ಬೋದು? ತುಂಬ ಡ್ರೈ ಅಲ್ಲ, ಸಮೋಸ ಥರನೇ. ಆದರೂ ಒಳಗಡೆ ಏನೋ ಟೇಸ್ಟ್ ಇದೆ ಅಲ್ಲ, ಸ್ವಲ್ಪನಾದರೂ ಟೇಸ್ಟ್ ಇದ್ದು ಇದಕ್ಕೂ ಒಂದು ರುಚಿ ಇದೆ. ಕಹಿಗೂ ರುಚಿ ಇದೆ, ಸಿಹಿಗೂ ಇದೆ, ಖಾರಕ್ಕೂ ಇದೆ, ಒಗಚಿಗೂ ಇದೆ. ಎಲ್ಲಕ್ಕೂ ಒಂದೊಂದು ರುಚಿ ಇದೆ ಎನ್ನುವ ಹಾಗೆ ಇದೂ ಕೂಡ ನಮ್ಮ ಬದುಕಿನ ಭಾಗ. ನಮ್ಮ ಮನೋವಿಕಾಸಕ್ಕೆ ಇಂತಹ ವಿಚಾರಗಳು ಕೂಡ ಬೇಕು. ನೀವೆಲ್ಲ ಮುಂದೆ ತುಂಬ ದೊಡ್ಡ ಓದನ್ನು ಓದಿ ದೊಡ್ಡ ಮನುಷ್ಯರಾಗೋರು. ದೊಡ್ಡದರ ಬಗ್ಗೆ ಆಸೆ ಇರಲಿ, ಮಹತ್ವಾಕಾಂಕ್ಷೆ ಇರಬೇಕು. ಚಿಕ್ಕ ಚಿಕ್ಕ ಆಸೆಗಳು ಕೂಡ ಕ್ರೈಮ್ ಅಂತ ಅಬ್ದುಲ್ ಕಲಾಂ ಹೇಳಿದ್ದಾರೆ, ಗೊತ್ತಾ? ತುಂಬ ಚಿಕ್ಕ ಆಸೆ ಇಟ್ಕೊಂಡ್ರೆ ಅದು ಕೂಡ ಅಪರಾಧ. ದೊಡ್ಡ ದೊಡ್ಡ ಆಸೆಗಳಿಟ್ಕೊಳ್ಳಿ. ಆ ಕನಸು ನಡೆಯುವ, ಆ ಕನಸನ್ನು ಸಾಧಿಸುವ ದಾರಿ ಹಗುರವಾಗಿರಲಿ, ಸಂತೋಷದಾಯಕವಾಗಿರಲಿ, ಒಳ್ಳೆಯದಾಗಿರಲಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ನನ್ನನ್ನು ಕರೆದಂಥ ರಾಣಿ ಸರಳಾದೇವಿ ಶಾಲೆ, ಇದು ನನ್ನ ಬ್ಯಾಂಕಿನ ಶಾಲೆ. ನಾನು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಎಂಪ್ಲಾಯಿ, ಈಗ ಭಾರತೀಯ ಸ್ಟೇಟ್ ಬ್ಯಾಂಕ್ ಆಗಿರೋದು. ಮೈಸೂರು ಬ್ಯಾಂಕು ನನಗೆ ಕೊಟ್ಟಂತಹ ಪ್ರೋತ್ಸಾಹವನ್ನು ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನನ್ನ ಕನ್ನಡ ಪ್ರಜ್ಞೆಯನ್ನು ಉದ್ದೀಪಿಸಿದಂತಹ ಸಂಸ್ಥೆಗಳಲ್ಲಿ ಮೈಸೂರು ಬ್ಯಾಂಕ್ ಕನ್ನಡ ಬಳಗ ಕೂಡ ಒಂದು. ಅದರಲ್ಲಿ ಇವರೆಲ್ಲ ಇದ್ದರು, ವೇದಿಕೆಯಲ್ಲಿದ್ದವರೆಲ್ಲ ನಮ್ಮ ಬ್ಯಾಂಕಿನವರು. ಇವರೆಲ್ಲರ ಕನ್ನಡ ಪ್ರೀತಿಯ ಮುಂದೆ ನಾನು ತುಂಬ ಚಿಕ್ಕವಳು. ಆದರೂ ಇಷ್ಟು ಅಭಿಮಾನದಿಂದ ನನ್ನನ್ನು ಕರೆದು ನಿಮ್ಮ ಜೊತೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರಲ್ಲ, ಇದಕ್ಕೆ ನನ್ನ ಅನಂತ ಧನ್ಯವಾದಗಳು.